ದೇವರ ಹೆಸರಲ್ಲಿ ಹಣ ವ್ಯವಹಾರ, ಅರ್ಚಕ ಪೂಜಾರಮ್ಮನ ಮೇಲೆ ವಂಚನೆ ಆರೋಪ, ಸಾವಿಗೆ ಶರಣಾಗಿರುವ ಭಕ್ತ. ದೇವರ ದರ್ಶನ ಪಡೆದು ಮರದ ಕೆಳಗೆ ಕುಳಿತಿದ್ದ ಮಹಿಳೆ, ನಿಯಂತ್ರಣ ತಪ್ಪಿ ಕಾರು ಡಿಕ್ಕಿ, ಚಿಕಿತ್ಸೆ ಫಲಕಾರಿಯಾಗದೆ ಮಹಿಳೆ ಸಾವು. ರಾಜ್ಯ ಸಚಿವ ಸಂಪುಟ ವಿಚಾರ, ಹೆಚ್ಚಿನ ಸಂಖ್ಯೆ ಹೊಂದಿರುವ ಮುಸ್ಲಿಂ ಸಮುದಾಯ 5 ಸ್ಥಾನ ಮೀಸಲಿಡುವಂತೆ ಸರ್ಕಾರಕ್ಕೆ ಮುಖಂಡರ ಒತ್ತಾಯ. ಕ್ರಿಕೆಟ್ ವಿಚಾರಕ್ಕೆ ಚಿಲ್ಲರೆ ಗಲಾಟೆ, 2 ಗುಂಪುಗಳ ನಡುವೆ ವಾಗ್ವಾದ, ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಕುಟುಂಬಗಳು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ದೇವರ ಹೆಸರಿನಲ್ಲಿ ಕೋಟಿ ರೂಪಾಯಿ ವಂಚನೆ ನಡೆದಿದೆ ಎಂಬ ಗಂಭೀರ ಆರೋಪದ ನಡುವೆ ವ್ಯಕ್ತಿಯೊಬ್ಬರು ಸಾವಿಗೆ ಶರಣಾಗಿರುವ ಘಟನೆ ಸಂಚಲನ ಮೂಡಿಸಿದೆ. ದೇವಾಲಯದ ಅರ್ಚಕ ಹಾಗೂ ಪೂಜಾರಮ್ಮನ ಮೇಲೆ ವಂಚನೆ ಆರೋಪ ಕೇಳಿಬಂದಿದೆ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ತಮ್ಮನಾಯಕನಹಳ್ಳಿ ಗ್ರಾಮದ ಆದಿ ಪರಾಶಕ್ತಿ ದೇವಾಲಯದ ಅರ್ಚಕ ವೆಂಕಟರಮಣಪ್ಪ ಹಾಗೂ ಪೂಜಾರಮ್ಮ ಜಯಸುಧಾ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದಿವೆ. ಅಂದ ಹಾಗೆ ಮಾಜಿ ಸಚಿವ ವಿ ಮುನಿಯಪ್ಪ ಅವರ ಸಂಬಂಧಿಕರಾಗಿರುವ ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಳ ಗ್ರಾಮದ ಲಕ್ಷ್ಮೀನಾರಾಯಣ ಅವರಿಗೆ ದೇವರ ಹೆಸರಿನಲ್ಲಿ ನಂಬಿಸಿ ದುಪ್ಪಟ್ಟು ಹಣ ಪಡೆದುಕೊಂಡು ವಂಚಿಸಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. 9 ವರ್ಷಗಳಿಂದ ದೇವಾಲಯದ ಅರ್ಚಕ ಹಾಗೂ ಪೂಜಾರಮ್ಮ ಜೊತೆ ಪರಿಚಯ ಹೊಂದಿದ್ದ ಲಕ್ಷ್ಮೀನಾರಾಯಣ ಕುಟುಂಬ ದೇವಸ್ಥಾನಕ್ಕೆ ಹೋಗುವ ಮತ್ತು ಬರುವ ವೇಳೆ ಅರ್ಚಕ ಪೂಜಾರಮ್ಮನ ಮೈ ಮೇಲೆ ದೇವರು ಬಂದು ದೇವರಿಗೆ 1 ರೂಪಾಯಿ ಕೊಟ್ರೆ ಅದು ನಿಮಗೆ ಡಬಲ್ ಆಗಿ ಬರುತ್ತೆ ಎಂದು ಹೇಳಿದಾಗ ಅವರ ಮಾತುಗಳನ್ನು ನಂಬಿದ ಲಕ್ಷ್ಮೀನಾರಾಯಣ ತಮ್ಮ ಜಮೀನು ಮಾರಾಟದಿಂದ ಬಂದ ಹಣ ಸೇರಿದಂತೆ 1 ಕೋಟಿಯವರೆಗೂ ಹಣ ನೀಡಿದ್ರಂತೆ. ಆದರೆ ಹಣ ವಾಪಸ್ ಕೇಳಿದಾಗ ಅರ್ಚಕ ಪೂಜಾರಮ್ಮ ವಂಚನೆ ಮಾಡಿರುವುದು ಬೆಳಕಿಗೆ ಬಂದಿದೆಯಂತೆ. ಲಕ್ಷ್ಮೀನಾರಾಯಣ ಕಳೆದ ಡಿಸೆಂಬರ್ ತಿಂಗಳಿನಲ್ಲಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ಕೂಡ ನೀಡಿದ್ದರು ಎನ್ನಲಾಗಿದೆ. ಆದರೂ ಹಣ ಮರಳಿ ಸಿಗದ ಕಾರಣ ತೀವ್ರ ಮಾನಸಿಕವಾಗಿ ನೊಂದಿದ್ದ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಹೆಸರು ಕೆಂಪರೆಡ್ಡಿ ಅಂತ, ಅವರ ಸಿಸ್ಟರ್ನ ನಾನು ಮದುವೆ ಆಗಿರೋದು. ಇವರಿಗೆ ಸಮಸ್ಯೆ ಏನು ಅಂದರೆ ಒಂದು ಎಕರೆ 3 ಗಂಟೆ ಒಂದು ಜಮೀನು ಮಾರಿದ್ರು. ಆ ಜಮೀನು ಮಾರಿದ ದುಡ್ಡಲ್ಲಿ ಅಡ್ವಾನ್ಸಿಂದ ಹಿಡಿದು ಇಲ್ಲಿ ತಮ್ಮನಾಯಕನಹಳ್ಳಿಯಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದ. ಆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ದೇವಸ್ಥಾನದವರು ಇವ್ರ ಹತ್ರ ಇವನಿಗೆಲ್ಲ ಏನೋ ಬ್ರೈನ್ ವಾಶ್ ಮಾಡಿ ನಿನ್ಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೇಳಿ ಇವನ ಹತ್ರ ಸುಮಾರು ಹತ್ರ 1 ಕೋಟಿ ದುಡ್ಡಷ್ಟು ವಸೂಲಿ ಮಾಡಿಕೊಂಡು ಅವರು ಫಸ್ಟ್ ಕ್ಲಾಸಾಗಿ ಡಬಲ್ ಬೆಡ್ರೂಮ್ ಮನೆ ಕಟ್ಕೊಂಡು ಒಡವೆಗಳು ತೊಗೊಂಡು ಎಲ್ಲನೂ ಇವನಿಗೆ ಭಾಳ ಮೋಸ ಮಾಡಿದ್ದಾರೆ. ಅದ್ರ ನಮ್ಮ ಹತ್ರ ಭಾಳಷ್ಟು ಸಲ ನೋವು ತೋಡ್ಕೊಂಡಾಗ ನಾವು ಸುಮಾರು ಒಂದು 3-4 ತಿಂಗಳ ಹಿಂದಗಡೆ ತಮ್ಮನಾಯಕನಹಳ್ಳಿ ಅನ್ನೋ ಚಿಕ್ಕಬಳ್ಳಾಪುರ ತಾಲೂಕು ಸೇರುತ್ತೆ. ಚಿಕ್ಕಬಳ್ಳಾಪುರದಲ್ಲಿ DYSP ಸಬ್ ಇನ್ಸ್ಪೆಕ್ಟರ್ಗೆ ಇಬ್ಬರಿಗೂ ನಾವು ಕಂಪ್ಲೇಂಟ್ ಕೊಟ್ಟು ಅವ್ರು ಮಾಜರ್ ಮಾಡ್ತೀರಿ ಅಂದರು. ಸರಿ, ಅದು ಏನಾಯಿತು ಅಂತ ಅಷ್ಟಕ್ಕೆ ನಿಂತಿದೆ, ಅದು ಏನು ಮಾಡಲಿಲ್ಲ. ಅವತ್ತಿಂದನೂ ಇವನಿಗೊಂದು ಸ್ವಲ್ಪ ಟಾರ್ಚರ್ ಇತ್ತು. ಅದಾದಮೇಲೆ ಶಿಡ್ಲಘಟ್ಟದಲ್ಲಿ ರಾಜ್ಕುಮಾರ್ ಅಂತ ಇವರ ಹತ್ರ 1 ಎಕರೆ ಜಮೀನು ತೊಗೊಂಡಿದ್ದಾರೆ. ಅದ್ರದ್ದು ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸ್ಕೊಂಬಿಟ್ಟು ಇವನಿಗೆ ಸರಿಸುಮಾರು ದುಡ್ಡು ಕೊಡಬೇಕು. ಇಷ್ಟು ಅಂತಲ್ಲ, ಸರಿಸುಮಾರು ದುಡ್ಡು ಕೊಡಬೇಕು. ಇದುವರೆಗೂ ದುಡ್ಡು ಕೊಟ್ಟಿರಲಿಲ್ಲ. ಆ ನೋವನ್ನೆಲ್ಲ ನನ್ನ ಹತ್ರ ಭಾಳ ಸರಿ ತೋಡ್ಕೊಂಡ. ಈ ಥರ ನನಗೆ ದುಡ್ಡು ಈ ಥರ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಂಗೆ ಮೋಸ ಮಾಡಿದ್ದಾರೆ, ದುಡ್ಡು ಕೊಡಲಿಲ್ಲ ಅಂತ. ಸುಮಾರು ಏನೋ ದುಡ್ಡು ಕೇಳೋಕ್ಕೆ ಹೋದರೆ ಎಲ್ಲ ಬೆದರಿಕೆಗಳೆಲ್ಲ ಆಗ್ತಾಯಿದ್ರಂತೆ. ಮೇಲಾಗಿ ಪಾಪ ಇವನೊಂದು ಸ್ವಲ್ಪ ಒಂದು ಅಮಾಯಕತನ ನೋಡಿಕೊಂಡು ನಮ್ಗೆ ಯಾಕೋ ಸಸ್ಪೆಕ್ಟ್ ಇದೆ, ಇದ್ರ ಮೇಲೆ ಯಾರ್ದೋ ಕೈವಾಡ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ ಸರ್. ದೇವಸ್ಥಾನ ಹೆಸರು ಸ್ವಾಮಿಗಳ ಹೆಸರು ನನಗೆ ಸರಿಯಾಗಿ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕಂಪ್ಲೇಂಟ್ ಪ್ರತಿ ನಾನು ನಿಮ್ಗೆ ಕೊಡ್ತೀನಿ ಸರ್, ಅದರಲ್ಲಿದೆ ಎಲ್ಲ ಡೀಟೇಲ್, ಅಡ್ರೆಸ್ ಸಮೇತ ಇದೆ. ಸ್ವಾಮಿ ಪರಿಚಯ ಅಂದರೆ ಇವರು ಸುಮಾರು ಒಂದು 2-3 ವರ್ಷಗಳಿಂದ ಆ ದೇವಸ್ಥಾನಕ್ಕೆ ಹೋಗೋದು ಬರೋದು, ದೇವ್ರ ಮೈ ಮೇಲೆ ಬರುತ್ತೆ ಅಂತೆಲ್ಲ ಇವರೆಲ್ಲ ಅಲ್ಲೆಲ್ಲ ದೇವ್ರ ಮೈ ಮೇಲೆ ಬರೋದು. ಗಂಡ ಹೆಂಡ್ತಿಗೆ ಮೈ ಮೇಲೆ ಬರೋದು. ಹೆಂಡ್ತಿ ಮೈ ಮೇಲೆ ಬಂದಾಗ ನೀನು ನನಗೆ ಇದು ಗಂಡ ಅಂತ ಹೇಳ್ತಾ ಇರಲಿಲ್ಲ, ಅವರು ದೊಡ್ಡ ಚೌಡಿ ಚಿಕ್ಕ ಚೌಡಿ ಅಂತೇನೋ ಹೆಸರು ಇಟ್ಕೊಂಡಿದ್ರಂತೆ. ನೀವು ನನ್ನ ಗಂಡನ ಜೊತೆ ಹೋಗಿ ಅವರು ನೀನು ದೇವಸ್ಥಾನಕ್ಕೆ 1 ರೂಪಾಯಿ ಕೊಟ್ಟರೆ ನಿಮ್ಗೆ 2 ರೂಪಾಯಿ ಬರುತ್ತೆ ಅಂತೆಲ್ಲ ಹೇಳಿ ಇವನು ಬ್ರೈನ್ ವಾಶ್ ಮಾಡಿ ಮೋಸ ಮಾಡಿ ಇವನ ಹತ್ರ ಸುಮಾರು 1 ಕೋಟಿ ರೂಪಾಯಿ. ಅದರಲ್ಲೂ ವೈಟ್ ಅಮೌಂಟ್ ಬರೀ ಬ್ಯಾಂಕು, ಚೆಕ್ಕು, ATM ಅದ್ರ ಮುಖಾಂತರನೇ ಸುಮಾರು ಒಂದು 40-50 ಲಕ್ಷ ಅದರಲ್ಲಿ ಡ್ರಾ ಮಾಡವ್ರೆ. ಇನ್ನು ಮಿಕ್ಕಿದೆಲ್ಲನೂ ಇವನು ಬ್ಲ್ಯಾಕ್ ಮನಿ ಅಂದರೆ ಮಾಮೂಲಿ ಕ್ಯಾಶ್ ತರಿಸ್ಕೊಂಡಿದ್ದಾರೆ. ಇವನಿಗೂ ಇವನ ಹೆಂಡ್ತಿಗೂ ಒಂಥರ ಮಂಕು ಬೂದಿ ಹಚ್ಬಿಟ್ಟು ದೇವಸ್ಥಾನ ಅಂದ್ಕೊಂಡು ಸುಮಾರು 1 ಕೋಟಿವರೆಗೂ ಇವರು ದೇವಸ್ಥಾನದವ್ರು ತೊಗೊಂಡಿದ್ದಾರೆ ಸರ್. ಸರ್ ಇವರು ಜಮೀನು ಮಾರಿದ ದುಡ್ಡೆಲ್ಲ ಸರ್ ದುಡ್ಡು ಕೊಡ್ತಾ ಇದು ನೀವು ಇದು ಮಾಡ್ತೀರಿ, ನಿಮಗೆ ನೀವು 1 ರೂಪಾಯಿ ಕೊಟ್ಟರೆ ನಿಮ್ಗೆ 2 ರೂಪಾಯಿ ಕೊಡ್ತಾರೆ ದೇವರು, ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಮೋಸ ಮಾಡಿ ಇದು ಮಾಡಿ ನನ್ನ ಹತ್ರ ಸುಮಾರು ಸರಿ ಅವ್ರು ತೋಡ್ಕೊಂಡಿದ್ದಾರೆ ಸರ್. ಇದ್ರ ಪರವಾಗಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕಂಪ್ಲೇಂಟು ಮಾಡಿತ್ತು, ಅದ್ರದ್ದು ಕಾಪಿನೂ ಇದೆ. ಕಂಪ್ಲೇಂಟ್ ಕೊಟ್ಟಾಗ ಏನೂ ಆಗಿರಲಿಲ್ಲ ಸರ್. ಅದು ಸ್ವಾಮೀಜಿನೇ ಎಲ್ಲ ಅವನು ಒಂದು ಏರ್ಪೋರ್ಟ್ಗೆ ಕಾರ್ ಏನೋ ಓಡಿಸ್ತಾ ಇದ್ದ.
ಹೆಂಗೆ ಫ್ರೆಂಡ್ ಆದ್ನೋ ಏನೋ ಗೊತ್ತಿಲ್ಲ. ತಮ್ಮನಾಕ್ನಳ್ಳಿಯಲ್ಲೇ ಇರೋದು ದೇವಸ್ಥಾನನೂ ಊರು ಎಲ್ಲರೂ. ಇದೇ ಬೇಸರದಲ್ಲಿದ್ದ ಲಕ್ಷ್ಮೀನಾರಾಯಣ ಗುರುವಾರ ಹಂಡಿಗನಾಳ ಗ್ರಾಮದಿಂದ ಬೈಕ್ ಹತ್ತಿ ಹೋಗಿದ್ದು ಎಷ್ಟೊತ್ತಾದ್ರೂ ಮನೆಗೆ ಬರದೇ ಇದ್ದಾಗ ರಾತ್ರಿ ಎಲ್ಲ ಹುಡುಕಾಟ ನಡೆಸಿ ಮಲಗಿದ್ದಾರೆ. ಬೆಳಗಾಗುವಷ್ಟರಲ್ಲಿ ಕುಟುಂಬಸ್ಥರು ಭಯಗೊಂಡು ಪದೇ ಪದೇ ಫೋನ್ ಮಾಡಿದ್ದಾರೆ. ಈ ವೇಳೆ ಶಬ್ದ ತಿಳಿದ ರೈತನೋರ್ವ ಫೋನ್ ಎತ್ತಿ ಕೇಳಿದಾಗ ಲಕ್ಷ್ಮೀನಾರಾಯಣ ಚಿಕ್ಕಬಳ್ಳಾಪುರ ತಾಲೂಕಿನ ಗುಂಗಿರ್ಲಹಳ್ಳಿ ಗ್ರಾಮದ ಸಮೀಪದ ಅರಣ್ಯ ಪ್ರದೇಶದಲ್ಲಿ ಸಾವಿಗೆ ಶರಣಾಗಿರುವ ಸ್ಥಿತಿಯಲ್ಲಿ ಪತ್ತೆಯಾಗಿರುವ ವಿಚಾರ ಗೊತ್ತಾಗಿದೆ. ಈ ಘಟನೆ ಕುಟುಂಬಸ್ಥರನ್ನ ಶೋಕ ಸಾಗರದಲ್ಲಿ ಮುಳುಗಿಸಿದೆ. ಮಹಾಂತಿ ಅಂದ್ಬಿಟ್ಟು ನಮ್ದು ಅಂಡಿಗ್ನಳ ಶಿಲ್ಘಟ್ಟ ತಾಲೂಕು. ನಮ್ಮ ತಂದೆಯವರ ಹೆಸರು ಬಿ ಲಕ್ಷ್ಮೀನಾರಾಯಣ ಅಂದ್ಬಿಟ್ಟು. ನಿನ್ನೆ 6:30 7 ಗಂಟೆ ಆಗಿತ್ತಣ್ಣ. ಎಲ್ಲಿಗೆ ಹೋಗ್ತೀನಿ ಅಂತ ಏನು ಹೇಳಿಲ್ಲ. ನಾವು ಬರ್ತಾರೆ ಅಂತ ಫೋನ್ ರಿಂಗ್ ಆಗ್ತೈತಲ್ಲ, ಬರ್ತಾರೆ ರಿಸೀವ್ ಮಾಡ್ತಾನೆ ಇದ್ವಿ. ತಿರ್ಗಿ ಬೆಳಗ್ಗೆ ನಮ್ಮ ಮಾವಾಗ ಫೋನ್ ಮಾಡಿಬಿಟ್ಟು ಹಿಂಗೆ ಬಂದಿಲ್ಲ ಅಂದ್ಬಿಟ್ಟು ಫೋನ್ ಮಾಡಿದಾಗ ಈ ಫೋನ್ ಕಂಟಿನ್ಯೂಸ್ ಮಾಡೋ ಹೊತ್ನಾಗ ಇಲ್ಲಿರೋರು ನೋಡಿಬಿಟ್ಟು ಫೋನ್ ಯಾರೋ ರಿಪೀಟ್ 75 ಮಿಸ್ ಕಾಲ್ ಇದೆ ಅಂದ್ಬಿಟ್ಟು ಮಾಡಿಬಿಟ್ಟು ಹಿಂಗಾಗಿದೆ, ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಅವ್ರದ್ದೇ 7909. ಅಲ್ಲ ಯಾಕೆ ಹಿಂಗೆ ಮಾಡ್ಕೊಳ್ಳೋಕೆ ಸಾಧ್ಯ? ಅಲ್ಲ ಏನಾಗಿದೆ ಅಲ್ಲಿ ಮೇನ್ ರೋಡ್ ಹೋಗಕ್ಕ ಸಾಹೇಬ್ರನ್ನ ಕರ್ಕೊಂಬರಕ್ಕ ಮಾಡ್ಕೊಳ್ಳೋಂತಾರ ಗಟ್ಟಿ ಫೈನಾನ್ಷಿಯಲ್ ಮನೆಯಲ್ಲಿ ಏನು 7909 ಅವ್ರದ್ದೇ. ದುಡ್ಡು ಇಸ್ಕೊಂಡು ಜಾಸ್ತಿ ದುಡ್ಡು ಇಸ್ಕೊಂಡು. ಇನ್ನು ಈ ಪ್ರಕರಣ ಸಂಬಂಧ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಸಾವಿಗೆ ನಿಖರ ಕಾರಣವೇನು, ಹಣಕಾಸು ವ್ಯವಹಾರಗಳ ಹಿನ್ನೆಲೆ ಏನು ಎಂಬುದರ ಕುರಿತು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ದೇವಾಲಯದ ಅರ್ಚಕ ಹಾಗೂ ಪೂಜಾರಮ್ಮ ವಿರುದ್ಧ ಕೇಳಿ ಬಂದಿರುವ ಆರೋಪಗಳನ್ನು ತಳ್ಳಿ ಹಾಕಿರುವ ಅರ್ಚಕ ಹಾಗೂ ಪೂಜಾರಮ್ಮ, ನಮಗೇನು ಗೊತ್ತಿಲ್ಲ, ನಾವ್ ಯಾರಿಗೂ ಮೋಸ ಮಾಡಿಲ್ಲ, ಆಗಾಗ ಕೊಟ್ಟ ಹಣವನ್ನು ವಾಪಸ್ ನೀಡಿದ್ದೇವೆ. ಈ ಆದಿ ಪರಾಶಕ್ತಿ ದೇವಾಲಯದಲ್ಲಿ ಯಾವ ಪವಾಡವೂ ಇಲ್ಲ, ನಮ್ಮ ಮೇಲೆ ಯಾವ ದೇವರು ಬರೋದಿಲ್ಲ ಅಂತ ಆರೋಪಗಳನ್ನು ತಳ್ಳಿ ಹಾಕಿದ್ದಾರೆ. ಸರ್, ನಮ್ಮ ಹೆಸರು ವೆಂಕಟರಮಣಪ್ಪ ಅಂತ ಹೇಳ್ಬಿಟ್ಟು, ನಮ್ಮದು ಕಷ್ಟದಿಂದ ಬಂದಿರೋದು. ಯಾರಿಗೇನು ನಾನು ಯಾವ ಥರ ಮೋಸ ಮಾಡಿಲ್ಲ. ಬೇಕಾದ್ರೆ ಸುತ್ತಮುತ್ತಲೆಲ್ಲ ಕೇಳ್ಕೊಳ್ರಿ, ನಾವು ಆ ಥರ ಏನು ಮಾಡಿಲ್ಲ. ಅವರು ಬರ್ತಾಯಿದ್ರು ಹೋಗ್ತಾಯಿದ್ರು, ಇಲ್ಲ ಅಂದಿಲ್ಲ. ಆದರೆ ನಾವು ಯಾವ ಕಡೆನೂ ಏನಿದಿಲ್ಲ. ಆದರೆ ನಿನ್ನೆ ಬೆದರಿಕೆ ಬಂದು ಆದರೂ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಪೊಲೀಸ್ ಸ್ಟೇಷನಲ್ಲಿ. ಕಂಪ್ಲೇಂಟ್ ಕೊಟ್ಬಿಟ್ಟು ನಾನು ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀನಿ. ಏನಂತ ಬೆದರಿಕೆ ಬಂತು? ನಿನ್ನ ಸಾಯಿಸಾಕ್ತೀನಿ, ಯಾರು? ನನಗೆ ಬಂದಿದೆ ನಂಬರು, ಫೋನ್. ಅದು ಯಾರೋ ಗೊತ್ತಿಲ್ಲ, ಬಂದಿದೆ. ಆ ವಿಡಿಯೋ ಎಲ್ಲ ಇದೆ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಯಾರಂತ ಗೊತ್ತಿಲ್ಲ, ಟ್ರೇಸ್ ಮಾಡ್ತೀನಿ ಅಂತ ಪೊಲೀಸವ್ರು ಹೇಳಿದ್ದಾರೆ. ಅದಂತ ಯಾರಂತ ನಂಗೆ ಗೊತ್ತಿಲ್ಲ ಅಲ್ಲ. ಅಲ್ಲ, ಈಗ ನಿಮಗೆ ಲಕ್ಷ್ಮಣಪ್ಪ ಅವರು ಹೆಂಗೆ ಪರಿಚಯ, ಹೆಂಗೆ ಅಂತ? ಫಸ್ಟು ಸ್ಟಾರ್ಟಿಂಗು ಒಂದು 2 ಇಯರ್ ಬ್ಯಾಕ್ ಬರ್ತಾಯಿದ್ರು ಹೋಗ್ತಾಯಿದ್ರು. ಯಾರ್ಯಾರು? ಅವರು ಅವ್ರ ಮಿಸಸ್ ಇಬ್ಬರು ಬಂದು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು. ನಾವು ಮಾಡಿ ಕೊಡ್ತಾಯಿದ್ರು. ಅಷ್ಟು ಬಿಟ್ಟರೆ ಇನ್ನು ಬೇರೆ ಯಾವ ಥರನೂ ಏನು ಇದಿಲ್ಲ. ಏನು ದೇವರಿರೋದು? ಆದಿ ಪರಾಶಕ್ತಿ. ಅಲ್ಲ, ಅವ್ರಿಗೂ ನಿಮ್ಗೆ ಅಂದರೆ ಅಷ್ಟೊಂದು ನಮ್ಮ ದೇವಸ್ಥಾನ ಯಾವ ರೀತಿ ಪವಿತ್ರ? ಅಂದರೆ ಬರೋದು ಹೋಗೋದು ಪೂಜೆ ಮಾಡ್ಕೊಳ್ಳೋದು ಅಷ್ಟೇ. ನಾವೇನು ಮೋಸ ಮಾಡಬೇಕಾದಂತಿಲ್ಲ. ಸುತ್ತಮುತ್ತಲು ಅಲ್ಲಿಗೆಲ್ಲ ಕೇಳ್ಕೊಳ್ರಿ, ನಾವು ಯಾವ ಥರ ಏನು ಯಾರಿಗೂ ಮೋಸ ಮಾಡಿಲ್ಲ. ಈಗ ಡಿಸೆಂಬರ್ ಒಂದು ಕಂಪ್ಲೇಂಟ್ ಕೊಟ್ಟಿರಲ್ಲ, ಯಾಕೆ? ಯಾರು? ನಿಮ್ಮ ಮೇಲೆ, ನಿಮ್ಮ ಮಿಸಸ್ ಅವ್ರ ಮೇಲೆ ಕಂಪ್ಲೇಂಟ್ ಏನಂತ ನನಗೆ ಗೊತ್ತಿಲ್ಲ. ಅದು ನಾನು ಬಾ ಅಂತ ಹೇಳಿದ್ರು, ನಾನು ಹೋಗಿದ್ರೆ ಬಂದಿಲ್ಲ ಅವರು. ಈಗ ನೀವು 1 ರೂಪಾಯಿ ಹಾಕಿದ್ರೆ 2 ರೂಪಾಯಿ ಮಾಡ್ಕೊಡ್ತೀರಿ ಅಂತ ಹೇಳಿ ಹಾಕ್ಕೊಳ್ತಿದ್ರೆ 1 ರೂಪಾಯಿ ಕೊಟ್ಟರೆ 2 ರೂಪಾಯಿ ಮಾಡ್ಕೊಡ್ತೀವಿ. ಒಂದೇ ಅಲ್ಲ, ನಾನೇನು ದೇವರಲ್ಲ. 1 ರೂಪಾಯಿ 2 ರೂಪಾಯಿ ಮಾಡ್ಕೊಳ್ಳೋದು ದೇವರಲ್ಲ. ಇದೆಲ್ಲ ಸುಳ್ಳು, ಇದು ನಂಬೇಡ್ರಿ. ಇದೇ ನಾವೇನು 1 ರೂಪಾಯಿ 2 ರೂಪಾಯಿ ಮಾಡ್ಕೊಂಡು ನಾವು ದೇವ್ರ ಮೈ ಮೇಲೆ ಬರ್ತದೆ ಅಂತ ನಾವು ದೇವ್ರ ಮೇಲೆ ಬಂದ್ಬಿಡುತ್ತಂತ ಅವ್ರು ಸುಳ್ಳು ಹೇಳಿರೋದು. ನಾವೆಲ್ಲ ಹಂಗೆ ಮಾಡಿಲ್ಲ. ಸುತ್ತಮುತ್ತಲು ಕೇಳ್ಕೊಳ್ಳಿ ಬೇಕಾದ್ರೆ. ನಂದೇನಾದರೂ ಇಷ್ಟು ನಾವು ಬಂದು ಇಲ್ಲಿ 10-15 ವರ್ಷ ಆಗಿದೆ. ಇವತ್ತಿಗೆ ಯಾರನ್ನಾರು ಕೇಳಿ, ಒಂದು ರಿಮಾರ್ಕ್ ಇದ್ದರೆ ನೀವೇನು ಬೇಕಾದ್ರೆ ನಾ ಕೇಳಿ. ರಿಮಾರ್ಕ್ ಬಂದಿದ್ದೀರಾ? ರಿಮಾರ್ಕ್ ಅವ್ರು ಮಾಡ್ಕೊಂಡಿದ್ದಾರೆ, ನಾ ಮಾಡಿಲ್ಲ. ಅವ್ರು ಏನು ಸಮಸ್ಯೆ ಸಾಲ ಇಟ್ಕೊಂಡು ಸಮಸ್ಯೆ ಕುಡ್ಕೊಂಡು ಏನು ಮಾಡ್ಕೊಂಡ್ರು? ಅಲ್ಲ, 1 ಕೋಟಿ ರೂಪಾಯಿ ಸಾಲ ಅವ್ರ ಹತ್ರ ವಸೂಲಿ ಮಾಡಿ 1 ಡಬಲ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೀವೆಲ್ಲ ವಸೂಲಿ ಮಾಡೋದು ಪ್ರೂಫ್ ತೋರ್ಸಕ್ಕೆ ಆಯಿತು. ಒಡವೆ ತೊಗೊಂಡಿದ್ದೀರಂತೆ, ಮನೆ ತೊಗೊಂಡಿದ್ದೀರ. ಒಡವೆ ಇವಾಗ ನಮ್ಮ ಮಾವನೇ ಕೊಡ್ತಿದ್ದಾನೆ ದುಡ್ಡು. ನಮ್ಮ ಮಾವ ದುಡ್ಡಲ್ಲಿ ನಾನು ಕಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ಸಂಪಾದನೆ ಮಾಡಿ ಇಟ್ಕೊಂಡಿದ್ದೀನಿ, ಕೊಡ್ಸ್ಕೊಂಡಿದ್ದೀನಿ. 1 ರೂಪಾಯಿ ಕೊಟ್ಟಿದ್ದ ಅಂತ ಹೇಳ್ತಿದ್ರಲ್ಲ, ಹೆಂಗೆ ಕೊಟ್ಟರು, ಯಾವ ಥರ ಕೊಟ್ಟಿದ್ರು? ಒಳ್ಳೆ ಅಕೌಂಟಿಂದ 50 ಲಕ್ಷ ಕೊಟ್ಟಿದ್ದಾರೆ ಅಂತ. ಅದು ತೋರಿಸಿ ಬಿಡು. 50 ಲಕ್ಷ ನಾನು ನೀವು ವಾಪಸ್ ಕೊಟ್ಟಿದ್ದೀರಿ ಅಂತ ಹೇಳಿದ್ರಲ್ಲ, ಸೆಟ್ಲ್ ಮಾಡಿದ್ರಿ? ಸೆಟ್ಲ್ ಮಾಡಿದ್ದೀನಿ. ಅವಾಗ ಅವರೇ ಬಂದು ನಾನು ಕೊಟ್ಟಿರಲ್ಲ ಖರ್ಚು ಮಾಡ್ಕೊಂಡು ತಿನ್ಕೊಂಡು ಇವಾಗ ಮನೇಲಿ ಕೆಲಸದಲ್ಲಿ ಸತ್ತೋಗಿದ್ರೆ ಅದು ನಾನೇನು ಮಾಡ್ಕೋಬೇಕು? ಆವಾಗ 1 ಲಕ್ಷ 2 ಲಕ್ಷ ಕೊಡ್ತಾಯಿದ್ರು. ಇಮಿಡಿಯೇಟ್ಲಿ ವಿತಿನ್ ಬ್ಯಾಂಕ್ ಹೋಗ್ಬಿಟ್ಟು ವಾಪಸ್ ತೆಗೆದು ಕೊಡ್ತಾಯಿದ್ದೆ. ಏನಕ್ಕೆ ಕೊಡ್ತಿದ್ದಾರೆ ದುಡ್ಡು? ಅವ್ರದ್ದೇ ಗೊತ್ತಾಗಬೇಕು ಏನಕ್ಕೆ ಕೊಡ್ತಾಯಿದ್ದೆ ಅಂತ. ಈಗ ಅವ್ರು ತೀರ್ಕೊಂಡಿದ್ದಾರೆ, ಅದಕ್ಕೆ ನಿಮ್ಮನ್ನು ಕೇಳ್ತಾರೆ ಏನು ಕೊಡ್ಸ್ಕೊಡ್ತೀವಿ? ಅದು ನಾನು ಕೊಡ್ಸ್ಕೊಂಡಿಲ್ಲ.
ನಾನು ಕೇಳಿದ್ದೆ ಅಲ್ಲ, ಎಲ್ಲಾದ ನಾನು ಕೇಳಿದೆ ಅಂತ ಕೇಳ್ಕೊಳ್ಳಿ ಬೇಕಾದ್ರೆ, ನಾನು ಎಲ್ಲಿ ಕೇಳಿಲ್ಲ. ಇಲ್ಲಿ ಎಷ್ಟು ಭಕ್ತಾದಿಗಳು ಬರ್ತಾರೆ ನಾವು ಯಾವಾಗ ಬರ್ತಾರೆ ಏನು ಸರ್ ಇವಾಗ ಭಕ್ತಾದ ಅಂದರೆ ಬರ್ತಾರೆ ಮಾಮೂಲಿ, ಬರ್ತಾರಾ? ಯಾವಾಗ ಅಮಾವಾಸ್ಯೆಗೆ ಉಣ್ಮೆಗೆ ಬಂದು ಹೋಗ್ತಾ ಇರ್ತಾರೆ. ಆದರೆ ಯಾರು ಬಂದು ಹೋಗಿದ್ರು ನನ್ನ ಕೆಲಸ ಏನೋ ನಾನು ನೋಡ್ಕೋತೀನಿ. ನೀವು ಅರ್ಚಕರ ಅಲ್ಲ, ಅಕ್ಕವರು ಅಕ್ಕವರು ದೇವ್ರ ಪೂಜೆ ಮಾಡ್ತಾರೆ. ಪೂಜೆ ಮೈ ಮೇಲೆ ಬರುತ್ತೆ ಏನಿಲ್ಲ, ಏನೇನು ಪೂಜೆ ಮಾಡ್ತೀರಾ? ದೇವ್ರ ಪೂಜೆ ಮಾಡೋದು ಅಷ್ಟೇ, ಮಾಮೂಲಿ ಅಷ್ಟೇ. ಇನ್ನೇನು ನಿಮ್ಮ ಸ್ವಂತ ಲ್ಯಾಂಡ್ ಇದು ಸ್ವಂತ ಲ್ಯಾಂಡ್ ಏನಂತ ಅದು ಸ್ವಂತ ಲ್ಯಾಂಡ್ ಇದೇನು ಇದ್ದಿಲ್ಲ. ಮತ್ತು ಖರಾಬಿ ಲ್ಯಾಂಡ್ ಖರಾಬ್ ಲ್ಯಾಂಡು ಇಲ್ಲ, ಸ್ವಂತ ಆಗಿದೆ ಇವಾಗ ಸ್ವಂತ. ಅಲ್ಲ ನಿಮಗೆ ಭಯ ಜಾಸ್ತಿ, ನನಗೆ ಮಾತಾಡಬೇಡ್ರಿ. ಇವಾಗ ನಿಮ್ಗೇನೋ ದೇವ್ರ ಮೈ ಮೇಲೆ ಬರ್ತಾರೆ? ಏನು ಬರಲ್ಲ ದೇವ್ರ ಪೂಜೆ ಮಾಡ್ತೀನಿ ಅಷ್ಟೇ. ದೇವ್ರ ಮೈ ಮೇಲೆ ಬರ್ತಾರಂತಲ್ಲ ನಿಮಗೆ? ನಮಗೆ ಬರಲ್ಲ. ದೊಡ್ಡ ಇದು ಏನದು ಯಾವ ಚೌಡೇಶ್ವರಿ ಮೇಲೆ ಬರ್ತಾರೆ. ಯಾರು ಬರಲ್ಲ. ₹1 ಅಥವಾ ₹2 ಮಾಡ್ಕೊಡ್ತೀರ ಅಂತ ಹೇಳಿ ನೀವು ಅವ್ರ ಹತ್ರ ದುಡ್ಡು ಮನೆ ಕಟ್ಕೊಂಡಿದ್ದೀರಂತ. ನಾವು ಯಾರಿಗೂ ಹೇಳಿಲ್ಲ. ಏನು ಪ್ರೂಫ್ ತೋರಿಸ್ಬಿಡಿ ಅಂದರೆ ಇಲ್ಲಿ ಭಕ್ತಾದಿಗಳು ಏನು ಬರ್ತಾರೆ, ಏನು ನಮಗೆ ಬರ್ತಾರೆ ಇಲ್ಲಿಗೆ? ಅವರು ಕೋರಿಕೆ ಮಾಡ್ಕೊತಾರೆ, ಅವ್ರಿಗೆ ಪರಿಹಾರ ಆಗ್ತೈತೆ, ಅದಕ್ಕೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಬಂದು. ಎಲ್ಲೆಲ್ಲಿಂದ ಬರ್ತಾರೆ ಇಲ್ಲಿಗೆ? ಅವ್ರನ್ನ ನೀವು ಎಲ್ಲರಿಂದ ಬರ್ತೀರಿ, ನಿಮ್ಮ ಊರು ಹೇಳ್ರಿ, ನಿಮ್ಮ ಹೆಸರು ಹೇಳ್ರಿ ಅಂತ ನಮ್ಗೆ ಏನು ಕೆಲಸ? ನೀವೆಲ್ಲ ಕಾವಿ ತೊಟ್ಟಿದ್ರಲ್ಲ, ಪೂಜೆ ಟೈಮಲ್ಲಿ ಹಾಕ್ಕೊಂತೀನಿ ನಾನು. ಕಾವಿ ಕಾವಿ ಅಲ್ಲ, ಕೆಂಪು ಬಟ್ಟೆ ಓಂ ಶಕ್ತಿ ಮಾಲೆ ಹಾಕ್ತೀರಿ, ಅವಾಗ ಶುಕ್ರವಾರ ಮಂಗಳವಾರ ಪೂಜೆ ಮಾಡ್ಕೊತೀರಿ ಅಷ್ಟೇ. ನಿಮಗೆ ದೇವ್ರು ಬರುತ್ತಂತಲ್ಲ? ನಮ್ಗೆ ಎಲ್ಲಿ ಬರಲ್ಲ. ನಿಮ್ಮ ಸ್ವಂತ ಊರು? ತಮ್ಮನಾಯ್ಕನಲ್ಲಿ ಸ್ವಂತ ಊರು ಮದುವೆ ಆಗಿರೋದು? ಮದುವೆ ಆಗಿರೋದು 10 ಕಡೆ, ದಿಬ್ಬರಳ್ಳಿ ಕಡೆ. ಈಗ ಈ ಮನೆ ಕಟ್ಟಿರೋದು ಅವ್ರ ದುಡ್ಡಲ್ಲೇ ಅಂತಲ್ವ? ಅವ್ರನ್ನ ಕೇಳ್ರಿ, ನನಗೇನು ಗೊತ್ತಿಲ್ಲ. ನಾನು ಕೇಳ್ರಿ, ಈಗ ನಿಮ್ಗೆ ದೇವ್ರು ಬರಲ್ಲ ನಿಮಗೆ? ಬರಲ್ಲ. ಅಂದರೆ ಅವ್ರು ಹೇಳೋದೆಲ್ಲ ಸುಳ್ಳು? ಎಲ್ಲ ಸುಳ್ಳೆ. ಅಂದರೆ ಭಕ್ತಾದಿಗಳಿಗೆ ನಡೀತಿರೋದೆಲ್ಲ ಪವಾಡ ಸುಳ್ಳು? ಭಕ್ತಾದಿಗಳು ಇವಾಗ ಹೇಳಿದ್ನಲ್ಲ ಅಷ್ಟೇ. ಅವರು ಅದಕ್ಕೆ ಇದೇನು ತಳದೇವ್ರ ಅಥವಾ ನೀವು ಹೊಸದಾಗಿ ಕಟ್ಟಿರೋದು? ಅಲ್ಲ, ಈಗ ಬೇರೆಯವ್ರ ಜಮೀನಲ್ಲಿ ಬಂದು ಹೆಂಗೆ? ಬೇರೆಯವ್ರ ಜಮೀನು ಅಲ್ಲ, ನಮ್ಮ ಅಪ್ಪ ಅವ್ರದ್ದು. ಅಲ್ಲ, ಈ ತಳದೇವರ ಮುಂಚೆಯಿಂದ ಆಯ್ತಾ ಅಥವಾ ನೀವು ಇದು ನಮ್ಮ ಮಾವದೇಪ ನೋಡಿ, ಇದು ತಳದೇವರ ಅಥವಾ ನೀವು ಕಟ್ಟಿರೋದು? ಇದು ತಲೆದೇವ್ರೆ. ಒಟ್ಟಾರೆ ದೇವರ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ವಂಚನೆ ನಡೆದಿದೆ ಎಂಬ ಆರೋಪದ ನಡುವೆ ವ್ಯಕ್ತಿಯೊಬ್ಬರು ಸಾವಿಗೆ ಶರಣಾಗಿರುವುದು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಸಾವಿಗೆ ನಿಖರವಾದ ಕಾರಣ ಏನು ಹಾಗೂ ಆರೋಪಗಳಲ್ಲಿ ಎಷ್ಟು ಸತ್ಯವಿದೆ, ಎಷ್ಟು ಸುಳ್ಳಿದೆ ಎಂಬುದು ಪೊಲೀಸ್ ತನಿಖೆಯಿಂದಲೇ ಹೊರಬರಬೇಕಿದೆ. ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ದೇವಸ್ಥಾನಕ್ಕೆ ಬಂದು ಮರದ ಕೆಳಗೆ ಕುಳಿತಿದ್ದ ಮಹಿಳೆಯೊಬ್ಬರಿಗೆ ನಿಯಂತ್ರಣ ತಪ್ಪಿದ ಕಾರು ಡಿಕ್ಕಿಯಾದ ಪರಿಣಾಮ ಮಹಿಳೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುವ ಭೀಕರ ದುರ್ಘಟನೆ ನಡೆದಿದೆ. ದೇವಸ್ಥಾನಕ್ಕೆ ಬಂದು ಮರದ ಕೆಳಗೆ ಕುಳಿತಿದ್ದ ಮಹಿಳೆಯೊಬ್ಬರಿಗೆ ನಿಯಂತ್ರಣ ತಪ್ಪಿದ ಕಾರು ಡಿಕ್ಕಿಯಾದ ಪರಿಣಾಮ ಮಹಿಳೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುವ ಭೀಕರ ದುರ್ಘಟನೆ ಶ್ರೀನಿವಾಸಪುರ ತಾಲೂಕಿನ ಅವಗಾನಪಲ್ಲಿ ಕ್ರಾಸ್ ಬಳಿ ನಡೆದಿದೆ. ಮೃತ ದುರ್ದೈವಿ ಮಹಿಳೆಯನ್ನು ಕರಿಪಲ್ಲಿ ಗ್ರಾಮದ ವೆಂಕಟಲಕ್ಷ್ಮಮ್ಮ ಎಂದು ಗುರುತಿಸಲಾಗಿದೆ. ವೆಂಕಟಲಕ್ಷ್ಮಮ್ಮ ಅವರು ಅವಗಾನಪಲ್ಲಿ ಕ್ರಾಸ್ ಬಳಿಯ ದೇವಸ್ಥಾನಕ್ಕೆ ಬಂದು ಅಲ್ಲಿನ ಮರದ ಕೆಳಗೆ ಕುಳಿತಿದ್ರು. ಈ ವೇಳೆ ವೇಗವಾಗಿ ಬಂದ ಕಾರೊಂದು ನಿಯಂತ್ರಣ ತಪ್ಪಿ ನೇರವಾಗಿ ವೆಂಕಟಲಕ್ಷ್ಮಮ್ಮ ಅವರಿಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಮಹಿಳೆಯ 2 ಕಾಲುಗಳು ಸ್ಥಳದಲ್ಲೇ ತುಂಡಾಗಿದ್ದವು. ಇನ್ನು ಅಪಘಾತದ ತೀವ್ರತೆಗೆ ಕಾರಿನಲ್ಲಿದ್ದ 3 ಪ್ರಯಾಣಿಕರಿಗೂ ಸಹ ಗಂಭೀರ ಸ್ವರೂಪದ ಗಾಯಗಳಾಗಿವೆ. ಅಪಘಾತ ಸಂಭವಿಸುತ್ತಿದ್ದಂತೆ ಸ್ಥಳದಲ್ಲಿದ್ದ ಸಾರ್ವಜನಿಕರು ಹಾಗೂ ಸ್ಥಳೀಯರು ತಕ್ಷಣವೇ ಧಾವಿಸಿ ಬಂದು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಮಹಿಳೆ ಹಾಗೂ ಕಾರಿನಲ್ಲಿದ್ದ ಗಾಯಾಳುಗಳನ್ನು ಹತ್ತಿರದ ಆಸ್ಪತ್ರೆಗೆ ದಾಖಲಿಸುವಲ್ಲಿ ನೆರವಾಗಿದ್ದಾರೆ. ಆದರೆ ತೀವ್ರ ರಕ್ತಸ್ರಾವವಾಗಿದ್ದರಿಂದ ಮಹಿಳೆ ಚಿಕಿತ್ಸೆಗೆ ಸ್ಪಂದಿಸದೆ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಘಟನಾ ಸ್ಥಳಕ್ಕೆ ಗೌನಿಪಲ್ಲಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಪೊಲೀಸರು ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಿದ್ದು ಮುಂದಿನ ಕಾನೂನು ತನಿಖೆಯನ್ನು ಕೈಗೊಂಡಿದ್ದಾರೆ. ಇವರು ಲೋಕಲ್ ಅಲ್ಲ ಪಾಪ್ಯುಲರ್.
ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಕಾರು ಪ್ರಯಾಣಿಕರಿಗೆ ಚಿಕಿತ್ಸೆ ಮುಂದುವರೆದಿದೆ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮಳೆ, ಚಿನ್ನದ ಆಭರಣಗಳ ಮೇಲೆ ಭರ್ಜರಿ ರಿಯಾಯಿತಿ. ಚಿಕ್ಕಬಳ್ಳಾಪುರದ ಸಮಸ್ತ ಜನತೆಗೆ ಶುಭ ಸುದ್ದಿ. ನಿಮ್ಮ ನೆಚ್ಚಿನ ಚೆಮ್ಮನೂರು ಜ್ಯುವೆಲರ್ಸ್ ಶೈಲಿ ವಾರ್ಷಿಕೋತ್ಸವದ ವಿಶೇಷ ಕೊಡುಗೆ. ಚಿನ್ನದ ಆಭರಣಗಳ ಮೇಕಿಂಗ್ ಚಾರ್ಜ್ ಮೇಲೆ 40% 70% ಫ್ಲಾಟ್ ಡಿಸ್ಕೌಂಟ್. ಹಳೆಯ ಚಿನ್ನದ ವಿನಿಮಯದ ಮೇಲೆ 0% ಕಡಿತ. ಈ ಕೊಡುಗೆ ಜೂನ್ 4 ಜೂನ್ 14 ಮಾತ್ರ. ಚೆಮ್ಮನೂರು ಜ್ಯುವೆಲ್ಲರ್ಸ್, ಶನಿ ಮಹಾತ್ಮ ದೇವಸ್ಥಾನದ ಹತ್ತಿರ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನೀವೆಂದು ಪಡೆಯದ ಥ್ರಿಲ್ಲಿಂಗ್ ಅನುಭವವನ್ನ ಕೊಡಲು ಚಿಕ್ಕಬಳ್ಳಾಪುರಕ್ಕೆ ಬಂದಿದೆ ವಾಯು ವೆಲಾಸಿಟಿ ಗೋ ಕಾರ್ಟಿಂಗ್. ಸ್ಥಳ ಎಸ್ ಗೊಲ್ಲಹಳ್ಳಿ ನಿಯರ್ ಈಶಾ, ಚಿಕ್ಕಬಳ್ಳಾಪುರ. ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಆಫರ್ಗಳು ಲಭ್ಯ. ಕನಿಷ್ಠ ಲಾಪ್ಸ್ಗಳಿಂದ ಹಿಡಿದು ಗರಿಷ್ಠ ಲಾಪ್ಸ್ಗಳವರೆಗೆ ಹೈ ಸ್ಪೀಡ್ ಟ್ರ್ಯಾಕ್, ಪ್ರೀಮಿಯಂ ಸೇಫ್ಟಿಯೊಂದಿಗೆ ರೈಡ್ ಮಾಡುವ ಅವಕಾಶ. ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬಸ್ಥರೊಂದಿಗೆ ಪ್ರತಿ ಕ್ಷಣಗಳನ್ನ ಆನಂದಿಸಬಹುದಾದ ಸುವರ್ಣಾವಕಾಶ. ಇನ್ನೇಕೆ ತಡ, ನಿಮ್ಮ ರೋಮಾಂಚನಕಾರಿ ರೈಡ್ಗಾಗಿ ಹಿಂದೆ ಬುಕ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861572096 9482482934. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಪಚನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಶನ್ ಅಂಡ್ ರೆಸಿಡೆನ್ಷಿಯಲ್ ಇದೀಗ ಎಐ ಪವರ್ಡ್ ಕ್ಯಾಂಪಸ್ನೊಂದಿಗೆ. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟ್ಯಾಂಡ್ಸ್ ಆಸ್ ಅ ಸಿಂಬಲ್ ಆಫ್ ಅಕಾಡೆಮಿಕ್ ಎಕ್ಸಲೆನ್ಸ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನರ್ಸರಿಯಿಂದ 9ನೇ ತರಗತಿಯವರೆಗೆ ಐಸಿಎಸ್ಸಿ ಸಿಲೆಬಸ್ಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ ಸಿಸಿಟಿವಿ, ಜಿಪಿಎಸ್ ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸ್ಟೆಮ್, ರೋಬೋಟಿಕ್ಸ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲು ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಶನ್ ಅಂಡ್ ರೆಸಿಡೆನ್ಷಿಯಲ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ
ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಕರ್ನಾಟಕದಲ್ಲಿ ಸುಮಾರು 90 ಲಕ್ಷದಷ್ಟು ಜನಸಂಖ್ಯೆ ಹೊಂದಿರುವ ಮುಸ್ಲಿಂ ಸಮುದಾಯಕ್ಕೆ ಪ್ರಸ್ತುತ ಸರ್ಕಾರದಲ್ಲಿ ಕೇವಲ ಒಂದೇ ಒಂದು ಸಚಿವ ಸ್ಥಾನ ನೀಡಿರುವುದು ಸರಿಯಲ್ಲ ಎಂದು ಸಮುದಾಯದ ಮುಖಂಡ ಅಲ್ತಾಫ್ ಅಸಮಾಧಾನ ವ್ಯಕ್ತಪಡಿಸಿದರು. ಗೌರಿಬಿದನೂರು ನಗರದ ನಾಗಯ್ಯ ರೆಡ್ಡಿ ವೃತ್ತದ ಬಳಿ ತಾಲೂಕಿನ ಮುಸ್ಲಿಂ ಬಾಂಧವರಿಂದ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಟನೆಯನ್ನ ಉದ್ದೇಶಿಸಿ ಸಮುದಾಯದ ಮುಖಂಡ ಅಲ್ತಾಫ್ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮತ್ತು ಮುಖಂಡರಿಗೆ ಈ ಮೂಲಕ ಪ್ರಮುಖ ಮನವಿಯೊಂದನ್ನು ಸಲ್ಲಿಸುತ್ತಿದ್ದೇವೆ. ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚು ಮತಗಳನ್ನು ನೀಡಿ ಬೆಂಬಲಿಸಿರುವುದು ಮುಸ್ಲಿಂ ಸಮುದಾಯದವರೇ ಆಗಿದ್ದಾರೆ. ಇತರೆ ಸಮುದಾಯಗಳ ಜನರು ಜೆಡಿಎಸ್, ಬಿಜೆಪಿ ಸೇರಿದಂತೆ ಎಲ್ಲಾ ಪಕ್ಷಗಳಲ್ಲೂ ಹಂಚಿ ಹೋಗಿದ್ದಾರೆ. ಆದರೆ ಮುಸ್ಲಿಂ ಸಮುದಾಯದ ಬಹುತೇಕರು ಕೇವಲ ಕಾಂಗ್ರೆಸ್ ಪಕ್ಷವನ್ನು ಮಾತ್ರ ನಂಬಿ ಅದರ ಜೊತೆಗಿದ್ದಾರೆ. ನಮ್ಮ ಸಮುದಾಯದ ನಿಷ್ಠೆ ಮತ್ತು ಜನಸಂಖ್ಯೆಯನ್ನು ಪರಿಗಣಿಸಿ ಕಾಂಗ್ರೆಸ್ ಹೈಕಮಾಂಡ್ ಮುಸ್ಲಿಂ ಬಾಂಧವರಿಗೆ ಕನಿಷ್ಠ 5 ಸಚಿವ ಸ್ಥಾನಗಳನ್ನು ನೀಡಬೇಕೆಂದು ತಾಲೂಕಿನ ಮುಸ್ಲಿಂ ಸಮುದಾಯದ ಪರವಾಗಿ ಒತ್ತಾಯಿಸಿದರು. ಈಗ ಕರ್ನಾಟಕದಲ್ಲಿ 90 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಮುಸ್ಲಿಮ್ಗಳು ನಾವು ಇವರಿಗೆ ಕೇವಲ ಒಂದೇ ಒಂದು ಮಿನಿಸ್ಟರ್ ಸೀಟ್ ಕೊಟ್ಟಿದ್ದಾರೆ. ದಯವಿಟ್ಟು ನಾವೀಗ ಹೈಕಮಾಂಡ್ನಲ್ಲಿ ಕಾಂಗ್ರೆಸ್ ಮುಖಂಡರು ತಿಳಿಸೋದಿಷ್ಟೇ, ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಮರು ಅಂದರೆ ಅತಿ ಹೆಚ್ಚಾಗಿ ಮತ ನೀಡ್ತಕ್ಕಂಥ ಮುಸ್ಲಿಮರು ನಾವುಗಳೇ. ಬೇರೆ ಯಾವುದೇ ಸಮುದಾಯ ಇರಲಿ ಎಲ್ಲ ಪಕ್ಷದಲ್ಲೂ ಇದ್ದಾರೆ. JDS ಆಗಲಿ, BJP ಆಗಲಿ, ಕಾಂಗ್ರೆಸ್ಸಲ್ಲಿ ಎಲ್ಲ ಸಮುದಾಯ ಜನ ಇದ್ದಾರೆ. ಆದರೆ ನಾವು ಮುಸ್ಲಿಮರು ಇರೋದು ಕಾಂಗ್ರೆಸ್ ಒಂದೇ ಪಕ್ಷದಲ್ಲಿ. ಆದ್ದರಿಂದ ಹೆಚ್ಚಾಗಿ ನಮ್ಮ ಹೈಕಮಾಂಡ್ಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ತಿಳಿಸೋದಿಷ್ಟೇ, ನಾವು 5 ರಿಂದ 6 ಜನ ನಮ್ಮ ಮುಸ್ಲಿಂ ಬಾಂಧವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಿನಿಸ್ಟ್ರಿ ಸೀಟ್ ಕೊಡಬೇಕು ಅಂತ ಹೇಳಿ ನಮ್ಮ ತಾಲೂಕಿನ ಮುಸ್ಲಿಂ ಪರವಾಗಿ ನಾವು ದಯವಿಟ್ಟು ಕೇಳ್ತಾ ಇದ್ದೀವಿ. ಇವತ್ತು ಶುಕ್ರವಾರದ ದಿನ ನಮಗೆಲ್ಲ ಶುಭ ಸಂದೇಶ. ಮತ್ತು ಮೊದಲನೇದಾಗಿ ನಾವು ಗೌರಿಬಿದನೂರು ತಾಲೂಕಿನ ಅಲ್ಪಸಂಖ್ಯಾತರ ಪರವಾಗಿ, ಮುಸ್ಲಿಂ ಬಾಂಧವರ ಪರವಾಗಿ ನಮ್ಮ ನೂತನವಾದಂತಹ DK ಶಿವಕುಮಾರ್ ಮುಖ್ಯಮಂತ್ರಿಗಳಿಗೆ ನಾವು ಈ ಮೂಲಕ ಸಂದೇಶವನ್ನು ಕೊಡ್ತಾ ಇದ್ದೀವಿ. ನಾವೆಲ್ಲ ಒಗ್ಗಟ್ಟಾಗಿ ನಾವು ಚುನಾವಣೆಯಲ್ಲಿ ನಿಮಗೆ ಗೆಲ್ಲಿಸಿದ್ದೀವಿ, ಅನೇಕ ಸಚಿವರನ್ನು ಕೊಟ್ಟಿದ್ದೀವಿ. ನೀವು ಫಸ್ಟ್ ಕ್ಯಾಬಿನೆಟಲ್ಲಿ ನಮಗೆ 1 ಸಚಿವ ಸ್ಥಾನವನ್ನು UT ಖಾತಾದಲ್ಲಿ ಕೊಟ್ಟಿದ್ದೀರಿ. ಇದು ಅತ್ಯಂತ ಸಂತೋಷದ ಸುದ್ದಿ. ಅದೇ ರೀತಿಯಲ್ಲಿ ನಿಷ್ಠೆಯಿಂದ ಕೆಲಸ ಮಾಡ್ತಿರ್ತಕ್ಕಂತಹ ತನ್ವೀರ್ ಸೇಠ್ ಆಗಿರ್ಬೋದು, ಅಲ್ಪಸಂಖ್ಯಾತರಿಗೆ BZ ಜಮೀರ್ ಅಹಮದ್ ಆಗಿರ್ಬೋದು, ನಾಸೀರ್ ಅಹಮದ್ ಆಗಿರ್ಬೋದು, ಇವರೆಲ್ಲ ತನ್ನ ಜೀವನವನ್ನೇ ಮುಡುಪಾಗಿ ಇಟ್ಟಿದ್ದಾರೆ. ನಮ್ಮ ಜೀವನವನ್ನು ಇವರ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಆಗಿರ್ಬೋದು, ಹಿಂದುಳಿದ ವರ್ಗದಾಗಿರ್ಬೋದು, ಎಲ್ಲ ಜನಾಂಗಕ್ಕಿವರು ಸರಿಸಮಾನವಾಗಿ ನ್ಯಾಯವನ್ನು ಕೊಟ್ಟು ಸರ್ಕಾರವನ್ನು ನಡೆಸಿದರೆ ಅತಿ ಹೆಚ್ಚಾದ ಅನುಭವ ಇವ್ರಿಗಿದೆ. ಇವರು ಮುಂದಿನ ದಿನಗಳಲ್ಲಿ ತಾವು ದಯಮಾಡಿ ನಾವು ಇವತ್ತು ಗೌರಿಬಿದನೂರು ಮುಸ್ಲಿಂ ಅಲ್ಪಸಂಖ್ಯಾತರ ಪರವಾಗಿ ಮನವಿಯನ್ನು ಕೊಡ್ತಾ ಇದ್ದೀವಿ ನಿಮಗೆ. ನೀವು ಇವರಿಗೆ ಮುಂದಿನ ದಿನಗಳಲ್ಲಿ ನಮಗೆ ಒಳ್ಳೆಯ ಸಚಿವ ಸ್ಥಾನವನ್ನು ಕೊಟ್ಟು ಮುಂದಿನ ಸರ್ಕಾರ ಶಾಂತಿಯುತವಾಗಿ ನಡೆಸ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಈ ಮೂಲಕ ನಾವು ನಮ್ಮ ಹೈಕಮಾಂಡ್ ಆದಂತಹ ರಾಹುಲ್ ಗಾಂಧೀಜಿ ಆಗಿರ್ಬೋದು, ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ನೂತನವಾಗಿ ಆಯ್ಕೆಯಾಗಿದ್ದ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ಬೋದು, ಸನ್ಮಾನ್ಯ ನೂತನವಾಗಿ ಆಯ್ಕೆಯಾಗಿದ್ದ DK ಶಿವಕುಮಾರ್ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ. ತಾವು ದಯವಿಟ್ಟು ಇವರಿಗೆ ಸಚಿವ ಸ್ಥಾನವನ್ನು ಕೊಟ್ಟು ನ್ಯಾಯವನ್ನು ಕೊಡಬೇಕಾಗಿ ಈ ಮೂಲಕ ನಾವು ನಿಮ್ಮ ಮೂಲಕ ನಾವು ಪ್ರಾರ್ಥಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಸ್ಥಳೀಯ ಮುಸ್ಲಿಂ ಮುಖಂಡರಾದ ಅಹ್ಲೆ ಸುನ್ನುಲ್ಲಾ ಜಮಾತ್, ಖಲೀಲ್ ಬಾಷಾ, ದಸ್ತಗೀರ್ ಸಾಬ್,
ಖಲಂದರ್, ಬಶೀರ್, ತೌಸೀಫ್ ಅಹಮದ್ ಹಾಗೂ ನೂರಾರು ಮುಸ್ಲಿಂ ಬಾಂಧವರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಮಕ್ಕಳ ನಡುವಿನ ಚಿಲ್ಲರೆ ಗಲಾಟೆಯೊಂದು ಪೋಷಕರ ಮಟ್ಟಕ್ಕೆ ತಲುಪಿ ಎರಡೂ ಕುಟುಂಬಗಳ ನಡುವೆ ವಾಗ್ವಾದ ಹಾಗೂ ಗಲಾಟೆಗೆ ಕಾರಣವಾಗಿದೆ. ಕ್ರಿಕೆಟ್ ಆಟದ ವೇಳೆ ಆರಂಭವಾದ ಜಗಳ ಬಳಿಕ ಎರಡೂ ಗುಂಪುಗಳು ಪೊಲೀಸ್ ಠಾಣೆ ಮೆಟ್ಟಿಲೇರುವ ಮಟ್ಟಕ್ಕೆ ಬೆಳೆದಿದ್ದು, ನಗರ ಪೊಲೀಸ್ ಠಾಣೆಯಲ್ಲಿ ಪರಸ್ಪರ ದೂರು ನೀಡಿದ್ದಾರೆ. ಹೀಗೆ ಪೊಲೀಸ್ ಠಾಣೆಯ ಮುಂದೆ ಜಮಾಯಿಸಿ ದೂರು ನೀಡಲು ಬಂದಿರುವ ಕುಟುಂಬಸ್ಥರು ಪೊಲೀಸ್ ಠಾಣೆ ಎದುರು ವಾದ ವಿವಾದ ನಡೆಸಿಕೊಳ್ಳುತ್ತಿರುವ ಎರಡು ಗುಂಪುಗಳು. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ. ಹೌದು, ತಾಲೂಕಿನ ಕಂದವಾರ ಗ್ರಾಮದ ಯುವಕರು ಕ್ರಿಕೆಟ್ ಆಡುತ್ತಿದ್ದ ವೇಳೆ ನಡೆದ ಸಣ್ಣ ಜಗಳವೇ ಎರಡು ಗುಂಪುಗಳ ನಡುವಿನ ವೈಷಮ್ಯಕ್ಕೆ ಕಾರಣವಾಗಿದೆ. ಕ್ರಿಕೆಟ್ ಆಟದ ವೇಳೆ ಯುವಕರ ನಡುವೆ ಮಾತಿನ ಚಕಮಕಿ ನಡೆದಿದ್ದು, ಬಳಿಕ ಅದು ಜಗಳದ ರೂಪ ಪಡೆದಿದೆ. ಈ ವಿಚಾರ ಮನೆಗಳಿಗೆ ತಲುಪುತ್ತಿದ್ದಂತೆ ಎರಡು ಕುಟುಂಬಗಳ ಪೋಷಕರು ಮಧ್ಯಪ್ರವೇಶಿಸಿದ್ದು, ಮಾತಿಗೆ ಮಾತು ಬೆಳೆದು ವಾಗ್ವಾದ ನಡೆದಿದೆ ಎನ್ನಲಾಗಿದೆ. ಸ್ಥಳೀಯ ಮಟ್ಟದಲ್ಲಿ ಸಮಸ್ಯೆ ಬಗೆಹರಿಸಲು ಸಾಧ್ಯವಾಗದ ಹಿನ್ನೆಲೆ ಎರಡೂ ಗುಂಪುಗಳು ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಗೆ ಆಗಮಿಸಿ ಪರಸ್ಪರ ದೂರನ್ನು ನೀಡಿದ್ದಾರೆ. ತಮ್ಮ ಕುಟುಂಬದವರ ಮೇಲೆಯೇ ಎದುರಾಳಿ ಗುಂಪು ಹಲ್ಲೆ ಹಾಗೂ ಬೆದರಿಕೆ ಹಾಕಿದೆ ಎಂದು ಆರೋಪಿಸಿದ್ದಾರೆ. ನನ್ನ ಹೆಸರು ವಿಜಯ್ ಕುಮಾರ್ ಅಂತ, ಕಂದವಾರ. ಓಕೆನಾ. ಇವ್ರದ್ದು ನಿಶಾಂತ್ ಶಿವಮನ್ಯ ಅಂತ ಕ್ರಿಕೆಟ್ ಆಡೋಕೆ ಹೋಗೋರೆ. ನಿಶಾಂತನ ಕ್ರಿಕೆಟ್ ಆಡೋಕೆ ಹೋಗಿ ಸಾಯಂಕಾಲ ಒಂದು 6:30ಗೆ ಗಲಾಟೆ ಮಾಡ್ಕೊಂಡವ್ರೆ ಮುಸ್ಲಿಂ ಅವ್ರ ಜೊತೆ, ಅವ್ರ ಫ್ರೆಂಡ್ಸ್ ಜೊತೆ. ಅಲ್ಲಿಂದ ಬಂದು ಸಾಯಂಕಾಲ ಮನೆ ಹತ್ರ ಬಂದವ್ರೆ. ಅವ್ರು ಡೈರೆಕ್ಟಾಗಿ ಮನೆ ಹತ್ರ ಬಂದುಬಿಟ್ಟು ಯಾರನ್ನ ಕರೆಸ್ಬಿಟ್ಟು ಅಂತ ಕರೆಸವ್ರೆ. ಇವ್ರು ಬಂದು ನಮ್ಮ ಮಾವ ಎಲ್ಲ ಏನು ಗಲಾಟೆ ಅಂತ ಏನು ತರ್ತಿದ್ಯಾ, ನಿಧಾನ ಕರೆಕ್ಟಾಗಿ ಮಾತಾಡೋ ಅಂತ ಇವ್ರು ಮಾತಾಡವ್ರೆ. ಅವ್ರು ಬಂದು 4-5 ಜನ ಬಂದು ಫಸ್ಟು ಬಂದಿದ್ರಂತೆ, ಹೊಡೆದ್ಬಿಟ್ರು. ಅವ್ರು ಮತ್ತು ಯಾರೋ ಬೇರೆ ಯಲಹಂಕ ಸಿಟಿ ಕಡೆಯಿಂದ ಬಂದು ಇಲ್ಲಿ ಚಿಕ್ಕಬಳ್ಳಾಪುರದಿಂದ ಬಂದು ಅವ್ರು ಕರೆಸ್ಬಿಟ್ಟವ್ರೆ ಹುಡುಗರನ್ನ ಎಲ್ಲ ಒಂದು 20 ಜನನ ಕರೆಸ್ಬಿಟ್ಟು ಓಡಿಸವ್ರೆ. ಇವ್ರು 3 ಜನನಾಗೆ, ನಿಶಾಂತ್ಗೆ, ಶಿವಮನ್ಯಗೆ, ಇವ್ರಿಗೆ. ಇವ್ರನ್ನ ಕೈಯಲ್ಲೇ ಓಡಾಡ್ಕೊಂಡವ್ರು, ಹೊಡೆದ್ಬಿಟ್ಟವ್ರೆ. ಮತ್ತು ನಾನು 10:30 ಅಲ್ಲೂ ಬಂದು ದೊಡ್ಡವರು ಎಲ್ಲ ಹೋಗಿ ಸಾಲ್ವ್ ಮಾಡವ್ರೆ, ಹೋಗಿ ಅಂತ ಬಗೆಹರಿಸ್ಕೊಟ್ಟು ಹೋಗವ್ರೆ. ಮತ್ತು 11:30ಗೆ ಬಂದವ್ರೆ. ಮತ್ತು 11:30 ನೈಟಲ್ಲಿ 11:30 ಬಂದು ನಾನು ಬಂದೆ. ನಾನು ಬಂದಮೇಲೆ ಒಂದು 20 ಜನ 15 ಜನ ಬಂದು ಮತ್ತೆ ಗಲಾಟೆಗೆ ಬಂದರು. ಇವ್ರಿಗೆ ಜೀವ ಬೆದರಿಕೆ ಹಾಕ್ಬಿಟ್ಟವ್ರೆ. ಓಕೆನಾ, ಇಲ್ಲಿಂದ ಇರಿಸಲ್ಲ, ಸಾಯಿಸ್ಬಿಡ್ತೀವಿ, ನೋಡ್ಬಿಡ್ತೀನಿ, ಇಷ್ಟಕ್ಕೆ ನಾನು ನಿಲ್ಲಿಸಲ್ಲ, ಇದು ಹಂಗೆ ಅಂತ. ಇವರು ಸಾಹೆಲ್ಲು, ಇವರು ಅಂತ ರಘು ಅವರು. ನಮ್ಮ ಮೇಲೆ ನಾನು ಬಂದು ಗಾಡಿ ಟಾಟಾ ಎಸ್ಸಿಂದ ಮತ್ತು 11:30ಗೆ ಕ್ಲೋಸ್ ಆಗಿತ್ತು ಆ ಮ್ಯಾಟ್ರು. ಮತ್ತು 1 o'clockಲ್ಲಿ ನಾವು ಅಲ್ಲೇ ಇದ್ವಿ. 1 o'clockಯಿಂದ ನಾನು ವಾಶ್ರೂಮ್ಗೆ ಹೋಗೋವಾಗ ನಾನು ನಿಶಾಂತ್ ಶಿವಮನ್ಯ ನಾವು ಹುಡುಗರೆಲ್ಲ ಕೆರೆ ಹತ್ರ ಹೋಗ್ತಿದ್ವಿ. ಟಾಟಾ ಎಸ್ಸಿ ಬಂದು ಗುದ್ದಕ್ಕೆ ಬಂದರು. ಓಕೆನಾ, ಗುದ್ದಕ್ಕೆ ಬಂದು ಅವರೇ ಗ್ಲಾಸ್ಗಳೆಲ್ಲ ಹೊಡ್ಕೊಂಡು ನಮ್ಮ ಮೇಲೆ ಹಾಕ್ಬಿಟ್ರು. ಓಕೆನಾ, ನಾವು ಇಳಿಸ್ಬಿಟ್ಟು ಯಾರನೇನಂತ ಏನೇನೋ ಕೆಟ್ಟ ಮಾತುಗಳೆಲ್ಲ ಬೈದ್ಬಿಟ್ಟು. ಅವರು ಸೇಮ್ ಸಾಹೇಲು, ಇವರು ಅಡ್ಮಿಂಟ್ ಆಗೋರಲ್ಲ, ಅವರೆಲ್ಲ ಅವ್ರ ರಿಲೇಟಿವ್ಸ್ ಎಲ್ಲ ಬಂದಿದ್ರು ಗಾಡಿಯಲ್ಲಿ. ಬಂದು ನನಗಿಲ್ಲ ತಲ್ಲದ್ರಲ್ಲಿ ನನಗೆ ಇದು ಮಾಡಿದ್ರು. ತಲ್ಲಿದ ತಕ್ಷಣ ನನ್ನ ಹೆಸರು ವಿಜಯ್ ಕುಮಾರ್ ಅಂತ ತಲ್ಬಿಟ್ಟು ಅವ್ರು ಬಿದ್ದೋದ್ರು. ಓಕೆನಾ, ಅವ್ರು ಕುಡ್ದಿದ್ರು, ಆ್ಯಕ್ಚುಲಿ ಡ್ರಿಂಕ್ ಮಾಡಿದರು. ಓಕೆನಾ. ಇನ್ನು ಪ್ರಕರಣದ ಗಂಭೀರತೆ ಅರಿತ ಪೊಲೀಸರು ಎರಡೂ ಕುಟುಂಬಗಳ ಪೋಷಕರು ಹಾಗೂ ಯುವಕರನ್ನ ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿದ್ದಾರೆ. ಶಾಂತಿ ಕಾಪಾಡುವಂತೆ ಸೂಚನೆ ನೀಡಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರಲು ಪ್ರಯತ್ನಿಸಿದ್ದಾರೆ. ಮಕ್ಕಳ ನಡುವಿನ ಸಣ್ಣ ಪುಟ್ಟ ಜಗಳಗಳು ದೊಡ್ಡವರ ಮಟ್ಟಕ್ಕೆ ಹೋಗಿ ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ. ಗ್ರಾಮದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ನಿಗಾ ವಹಿಸಿದ್ದಾರೆ. ನನ್ನ ಹೆಸರು ಶಬಾನ ಅಂತ, ನಾನು ಸುಹೇಲ್ ಅವರು ಹೆಂಗಸರು. ಮಕ್ಕಳು ಜಗಳ ಮಾಡ್ಕೊಂಡಿದ್ದಾರೆ ಕ್ರಿಕೆಟ್ಗೋಸ್ಕರ. ಅವ್ರವ್ರು ಮಾತಾಡಿಕೊಂಡು ಮಕ್ಕಳಿಗೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಅವ್ರ ಮಗನಿಗೂ ಬೈದ್ಬಿಟ್ಟು ನನ್ನ ಮಗನಿಗೂ ಹೊಡೆದ್ಬಿಟ್ಟು ನಾನು ಕರ್ಕೊಂಡು ಬಂದೆ. ಆದ್ರ ಮೇಲೆ ಇವರೆಲ್ಲ ಗ್ಯಾಂಗ್ ಮಾಡಿಕೊಂಡು ನನ್ನ ಮನೆ ಹತ್ರ ಬಂದಿದ್ದರು. ನಮಗೂ ಅವ್ರಿಗೂ ಜಗಳ ಆಯಿತು, ಅವ್ರಿಗೂ ಜಗಳ ಆಯಿತು, ನಮಗೂ ಜಗಳ ಆಯಿತು. ರಾತ್ರಿ 11:15ಗೆ ನನ್ನ ಮನೆ ಹತ್ರ ಬಂದಿದ್ದಾರೆ. ನನ್ನ ಹತ್ರ ಎಲ್ಲ ಪ್ರೂಫು ಇದೆ, ನಾನು ತೋರಿಸ್ತೀನಿ ಸರ್ ಅವ್ರಿಗೆ. ನನ್ನ ಹತ್ರ ಪ್ರೂಫ್ ಇದೆ. ಯಾಕಂದರೆ ಅವ್ರು 11:00ವರೆಗೆ ಬಂದು ಇಬ್ಬರು ನನ್ನ ಮನೆ ಬಾಗಿಲು ತಟ್ಟಿದ್ದಾರೆ. ಅದು ಬಂದುಬಿಟ್ಟು ನನ್ನ ಮಗನ ಶರ್ಟ್ ಎಳ್ದಿದ್ದಾರೆ, ಬಾರೋ SI ಅವ್ರು ಮಾತಾಡಬೇಕಂತೆ ಅಂತ. 11 ಗಂಟೆ ರಾತ್ರಿಗೆ SI ಅವ್ರು ನಮ್ಮನೆ ಹತ್ರ ಗಲಾಟೆ ಆಗಿರೋದು. ನಮ್ಮನೆ ಹತ್ರ ಬರೋದು ಬಿಟ್ಟು ಇವ್ರ ಕಾರಲ್ಲಿ ಬಂದು ಅವ್ರ ಮನೆ ಹತ್ರ ಇಳಿತಾರ. ಅದಕ್ಕೆ ನಾನು ಹೋಗಿಲ್ಲ ಸರ್, ನನ್ನ ಮಗನೂ ಕಳಿಸಿಲ್ಲ. ಆದ್ರ ಮೇಲೆ 11:00ವರೆಗೆ ನನ್ನ ಯಜಮಾನ್ರಲ್ಲಿ ಬರ್ತಾಯಿದ್ರೆ ಅಲ್ಲಿ ಹೊಡೆದು ಬಿಟ್ಟು ಅವ್ರಿಗೆ
ತುಂಬ ಏಟುಗಳಾಗಿದೆ, ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿದ್ದಾರೆ. ಇವಾಗ ನನಗೆ ನ್ಯಾಯ ಬೇಕು, ಇಲ್ಲ ಅಂದರೆ ನನಗೆ ಆಗಲ್ಲ ಸರ್, ನನಗೆ ನ್ಯಾಯನೇ ಬೇಕು. ನೀವು ಕೊಡಿಸಿ ನ್ಯಾಯ. ನಮ್ಮ ಹತ್ರ ಎಲ್ಲ ಪ್ರೂಫ್ ಇದೆ, ಅವ್ರು ಎಲ್ಲಿ ಹೊಡೆದಿದ್ದಾರೆ, ಯಾಕೆ ಹೊಡೆದಿದ್ದಾರೆ, ಹೆಂಗೆ ಹೊಡೆದಿದ್ದಾರೆ. ಮಕ್ಕಳ ವಿಷಯ ಸರ್. ಅವ್ರ ಮನೆಯಲ್ಲಿ ತಟ್ಟೆಯಲ್ಲಿ ನನ್ನ ಮಗ ಊಟ ಮಾಡಿದ್ದಾನೆ, ಅವ್ರ ಮನೆ ತಟ್ಟೆಯಲ್ಲಿ ನನ್ನ ಮಗ ಊಟ ಮಾಡಿದ್ದಾನೆ, ನನ್ನ ಮಗ ತಟ್ಟೆಯಲ್ಲಿ ಅವ್ರು ಊಟ ಮಾಡಿದ್ದಾನೆ. ಅವರು ಇಷ್ಟಿಷ್ಟು ಮಕ್ಕಳ ವಿಷಯಕ್ಕೆ ಇವರೆಲ್ಲ ಕುಡ್ಕೊಂಡು ಬಂದು ನಮ್ಮ ಮನೆಗೆ ನುಗ್ಗಿಬಿಟ್ಟು ನನ್ನ ಗಂಡಗೆ ಹೊಡೆಯೋ ಕೆಲಸ ಇವ್ರಿಗೇನಿತ್ತು ಸರ್. ಇವಾಗ ನಾವು ಕುಡ್ಕೊಂಡು ಹೋಗ್ಬಿಟ್ಟು ಅವ್ರ ಮನೆ ಹತ್ರ ಜಗಳ ಮಾಡ್ಬೋದಲ್ಲಾಗಿತ್ತ ಸರ್. ನಾವು ಒಂದು ನಿಮಿಷನೂ ಅವ್ರ ಮನೆ ಹತ್ರ ಹೋಗಿಲ್ಲ ಸರ್. ನಾವು ಇಬ್ಬರು ಮಕ್ಳಿಗೂ ಇದು ಮಾಡಿದ್ದೀವಿ, ಆದರೆ ಇವ್ರು ತುಂಬ ಕೆಟ್ಟದ ಕೆಲಸ ಮಾಡಿದ್ದಾರೆ ಸರ್. ನನಗೆ ನ್ಯಾಯ ಕೊಡಿಸ್ಬೇಕಷ್ಟೇ. ಇವಾಗ ಬೇಕು ಅಂತ ಪ್ರೂಫ್ ಇದ್ದರೆ ಹಾಸ್ಪಿಟ್ಲಲ್ಲಿ ಹೋಗಿ, ನಡೀತಾನೂ ಇಲ್ಲ ಏನೂ ಇಲ್ಲ, ನೋಡಿ ನೀವೇ, ನಾವು ಇಲ್ಲೇ ಇರ್ತೀವಿ, ಅಲ್ಲಿ ನೋಡಿ. ಕೈಯಲ್ಲೆಲ್ಲ ಸರ್ ಒಂದು 4-5 ಜನ ಹಿಡ್ಕೊಂಡ್ಬಿಟ್ಟು ಇಲ್ಲಿ ಕಣ್ಣಿಗೆ, ಮೂಗಿಗೆ, ಬಾಯಿಗೆಲ್ಲ ಒಟ್ಟಾರೆ ಕ್ರಿಕೆಟ್ ಆಟದ ವೇಳೆ ಆರಂಭವಾದ ಯುವಕರ ನಡುವಿನ ಚಿಲ್ಲರೆ ಗಲಾಟೆ 2 ಕುಟುಂಬಗಳ ನಡುವಿನ ವೈಷಮ್ಯಕ್ಕೆ ಕಾರಣವಾಗಿ ಪೊಲೀಸ್ ಠಾಣೆ ಮೆಟ್ಟಲೇರುವಂತಾಗಿದೆ. ಸದ್ಯ 2 ಕಡೆಯವರ ದೂರಿನ ಆಧಾರದ ಮೇಲೆ ಪೊಲೀಸರು ಕರೆಸಿ ಬುದ್ಧಿವಾದ ಹೇಳಿ ವಾಪಸ್ ಕಳುಹಿಸಿದ್ದಾರೆ. ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್,
MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ACE Aquatech ಐಸ್ಬೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ನಮಸ್ಕಾರ. ಬೆಳಪಳ್ಳಿ ಗ್ರಾಮದ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಗ್ರಾಮಸ್ಥರಿಂದ ಶ್ರೀ ಗಂಗಮ್ಮ ದೇವಿಯ ದೇವಾಲಯ ಕಟ್ಟಡವನ್ನು ನೂತನವಾಗಿ ಇದೇ ಜೂನ್ 18 ಮತ್ತು 19ನೇ ತಾರೀಕು ಗುರುವಾರ ಮತ್ತು ಶುಕ್ರವಾರದಂದು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸದರಿ ಗುರುವಾರದಂದು ಪೂಜಾ ಕಾರ್ಯಕ್ರಮ, ಗಂಗಾ ಪೂಜಾ ಕಾರ್ಯಕ್ರಮ ಇರುತ್ತದೆ. ಶುಕ್ರವಾರದಂದು ದೇವಿಯ ಪ್ರಾಣ ಪ್ರತಿಷ್ಠೆ ಹಾಗೂ ವಿಶೇಷ ಕಾರ್ಯಕ್ರಮಗಳು ಹಾಗೂ ಮುಖ್ಯ ಅತಿಥಿಗಳು ಸನ್ಮಾನ ಕಾರ್ಯಕ್ರಮ ಹಾಗೂ ಊರಿನ ಮುಖಂಡರುಗಳಿಂದ ಎಲ್ಲ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿರ್ತೀವಿ. ಈ ಒಂದು ಕಾರ್ಯಕ್ರಮದ ಸಲುವಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಎಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸದರಿ ಗಂಗಮ್ಮ ದೇವಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಮೇಲ್ಪಳ್ಳಿ ಗ್ರಾಮಸ್ಥರು ಹಾಗೂ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ, ದಾನಿಗಳಿಂದ ಈ ಒಂದು ಕಟ್ಟಡವನ್ನು ನೂತನವಾಗಿ ನಿರ್ಮಿಸಿಕೊಂಡಿರುತ್ತೇವೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಮೇಲ್ಪಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಆಹ್ವಾನಿಸುತ್ತಿರ್ತೇವೆ. ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಸ್ಥರು ಏರ್ಪಡಿಸಿರ್ತಾರೆ. ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಹಿಂದೂ ಸಮಾಜವನ್ನ ಒಗ್ಗೂಡಿಸುವ ಸಲುವಾಗಿ ಮತ್ತು ಸನಾತನ ಧರ್ಮದ ಸಂದೇಶವನ್ನ ಎಲ್ಲರಿಗೆ ತಲುಪಿಸುವ ಸಲುವಾಗಿ ಶ್ರೀರಾಮ ಶೋಭಾಯಾತ್ರೆ ಟ್ರಸ್ಟ್ ವತಿಯಿಂದ ಶ್ರೀರಾಮ ಶೋಭಾಯಾತ್ರೆಗೆ ಸಿದ್ಧತೆಗಳು ಭರದಿಂದ ಸಾಗಿದೆ. ಹಿಂದೂ ಸಮಾಜವನ್ನ ಒಗ್ಗೂಡಿಸುವ ಸಲುವಾಗಿ ಮತ್ತು ಸನಾತನ ಧರ್ಮದ ಸಂದೇಶವನ್ನ ಎಲ್ಲರಿಗೂ ತಲುಪಿಸುವ ಸಲುವಾಗಿ ಶ್ರೀರಾಮ ಶೋಭಾಯಾತ್ರೆ ಟ್ರಸ್ಟ್ ವತಿಯಿಂದ ಇದೇ ತಿಂಗಳ ಅಂದ್ರೆ ಜೂನ್ 7ರಂದು ಹಮ್ಮಿಕೊಂಡಿರುವ ಶ್ರೀರಾಮ ಶೋಭಾಯಾತ್ರೆಗೆ ಸಿದ್ಧತೆಗಳು ಭರದಿಂದ ಸಾಗಿದೆ. ಶಿಡ್ಲಘಟ್ಟ ತಾಲೂಕಿನ ಹನುಮಂತಪುರ ಗೇಟ್ ಬಳಿ ಇರುವ ಶ್ರೀ ವೀರ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಶ್ರೀರಾಮನ ಶೋಭಾಯಾತ್ರೆ ಆರಂಭವಾಗಲಿದ್ದು, ಈ ಯಾತ್ರೆಯನ್ನ ಯಶಸ್ವಿಗೊಳಿಸಲು ಹಿಂದೂ ಪರ ಕಾರ್ಯಕರ್ತರು ಮತ್ತು ಶ್ರೀರಾಮ ಶೋಭಾಯಾತ್ರೆ ಆಚರಣೆಯ ಟ್ರಸ್ಟ್ನ ಪದಾಧಿಕಾರಿಗಳು ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ಹಮ್ಮಿಕೊಂಡಿರುವ ಶ್ರೀರಾಮನ ಶೋಭಾಯಾತ್ರೆಗೆ ಶಾಸಕ ರವಿಕುಮಾರ್, ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ, ಆಂಜನಪ್ಪ ಪುಟ್ಟು, ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡ, ನಿಕಟಪೂರ್ವ ಅಧ್ಯಕ್ಷ ರಾಮಲಿಂಗಪ್ಪ ಇನ್ನಿತರರು ಬೆಂಬಲ ಸೂಚಿಸಿ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಈ ಶ್ರೀರಾಮನ ಶೋಭಾಯಾತ್ರೆ ಅಂಗವಾಗಿ ರೇಷ್ಮೆ ನಗರಿ ಶಿಡ್ಲಘಟ್ಟವನ್ನ ಕೇಸರಿ ಬಣ್ಣದ ಬಂಟಿಂಗ್ಸ್ ಮತ್ತು ಬ್ಯಾನರ್ಗಳಿಂದ ಶೃಂಗರಿಸಲಾಗಿದೆ. ಇಡೀ ನಗರವು ಕೇಸರಿಮಯವಾಗಿದ್ದು, ಎಲ್ಲಾ ಹಿಂದೂ ಸಮಾಜದವರನ್ನ ಶ್ರೀರಾಮ ಶೋಭಾಯಾತ್ರೆಗೆ ಕೈಬೀಸಿ ಕರೆಯುವಂತಹ ವಾತಾವರಣ ನಿರ್ಮಾಣವಾಗಿದೆ. ಶ್ರೀರಾಮ ಶೋಭಾಯಾತ್ರೆ ಆಚರಣೆಯ ಟ್ರಸ್ಟ್ನ ಪದಾಧಿಕಾರಿಗಳು ಈಗಾಗಲೇ ಕಾರ್ಯಕ್ರಮದ ಯಶಸ್ವಿಗಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸವನ್ನ ಮಾಡುತ್ತಿದ್ದಾರೆ. ಎಲ್ಲಾ ಪಕ್ಷದ ಮುಖಂಡರು ಚುನಾಯಿತ ಪ್ರತಿನಿಧಿಗಳನ್ನ ಆಹ್ವಾನಿಸುತ್ತಿದ್ದಾರೆ. ನಾಳೆ ಶಿಡ್ಲಘಟ್ಟ ನಗರದಲ್ಲಿ ನಡೀತಾ ಇರತಕ್ಕಂಥ ಶ್ರೀರಾಮ ಶೋಭಾಯಾತ್ರೆ ಟ್ರಸ್ಟ್ ವತಿಯಿಂದ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ಶ್ರೀರಾಮ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಹಮ್ಮಿಕೊಂಡಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ತಾಲೂಕಿನ ಎಲ್ಲ ನಮ್ಮ ಹಿಂದೂ ಬಾಂಧವರು, ಎಲ್ಲ
ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ಹಿಂದೂ ಧರ್ಮದ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ಶೋಭಾಯಾತ್ರೆಯನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿಬಿಟ್ಟು ಇಡೀ ಶಿಡ್ಲಘಟ್ಟ ತಾಲೂಕಿನ ಎಲ್ಲ ನಮ್ಮ ಹಿಂದೂ ಬಾಂಧವರಲ್ಲಿ ನಾನು ಮತ್ತೊಮ್ಮೆ ಮನವಿ ಮಾಡಿಕೊಳ್ತಾ ಇದ್ದೀನಿ. ಜೈ ಶ್ರೀರಾಮ್. ಆತ್ಮೀಯ ಶಿಡ್ಲಘಟ್ಟ ಎಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಮತ್ತು ತಂದೆ ತಾಯಿಯರಿಗೆ ಈ ಮೂಲಕ ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟ್ ವತಿಯಿಂದ ವಿನಂತಿಸಿಕೊಳ್ಳುವುದೇನೆಂದರೆ, ನಾಳೆ ಅಂದರೆ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಹನುಮಂತಪುರ ಗೇಟ್ ಬಳಿ ಇರುವ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಶ್ರೀರಾಮ ಶೋಭಾಯಾತ್ರೆಯ ವಿಜೃಂಭಣೆಯ ಯಾತ್ರೆ ಮತ್ತು ಜಾತ್ರೆ ಎರಡೂ ಪ್ರಾರಂಭವಾಗುತ್ತೆ. ದಯವಿಟ್ಟು ಎಲ್ಲ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಎಲ್ಲ ಜನತೆಗಳು ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಸಂಭ್ರಮಾಚರಣೆಯನ್ನು ಯಶಸ್ವಿಯಾಗಿ ವಿಜೃಂಭಿಸಿ ಆನಂದಪಡಿಸಿ ವರ್ಷನೂ ಶ್ರೀರಾಮ ಶೋಭಾಯಾತ್ರೆಯನ್ನು ಮತ್ತಷ್ಟು ಬಲಿಷ್ಠಪಡಿಸಿ ನಮ್ಮ ಹಿಂದೂ ಬಾಂಧವರನ್ನೆಲ್ಲ ಒಗ್ಗೂಡಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಜೈ ಶ್ರೀರಾಮ್. ಈ ಸಂದರ್ಭದಲ್ಲಿ ಶ್ರೀರಾಮ ಶೋಭಾ ಯಾತ್ರೆ ಆಚರಣೆ ಟ್ರಸ್ಟ್ನ ಅಧ್ಯಕ್ಷ ವೆಂಕಟೇಶ್, ಉಪಾಧ್ಯಕ್ಷ ಗುಡಿಹಳ್ಳಿ ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್, ಖಜಾಂಚಿ ಕೊತ್ತನೂರು ರವಿ, ಜಂಟಿ ಕಾರ್ಯದರ್ಶಿ ಭರತ್, ಸಂಘಟನಾ ಕಾರ್ಯದರ್ಶಿ ವೆಂಕೋಬ್ರಾವ್ ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಬೆಂಗಳೂರು ಅಲ್ಲದೆ ಮಾಲೂರಿನಲ್ಲಿ ಸಹ ಹೊರ ರಾಜ್ಯದಿಂದ ಬಂದ ವಲಸಿಗರು ಕನ್ನಡಿಗರ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದು, ಕನ್ನಡ ಭಾಷೆ ಹಾಗೂ ಕನ್ನಡಿಗರನ್ನ ಉಳಿಸಿ ಬೆಳೆಸಲು ನಾವೆಲ್ಲರೂ ಹೋರಾಟ ಮಾಡಬೇಕಾಗಿದೆ ಎಂದು ಕರವೇ ತಾಲೂಕು ಅಧ್ಯಕ್ಷ ಎಂಎಸ್ ಶ್ರೀನಿವಾಸ್ ಹೇಳಿದರು. ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಮರಸಿಂಹ ಟಿ.ಎ. ನಾರಾಯಣ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕನ್ನಡ. ಮಾಲೂರು ಪಟ್ಟಣದ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಕಚೇರಿಯಲ್ಲಿ ರೈಲ್ವೆ ನಿಲ್ದಾಣದ ಬಳಿ ಇರುವ ಆಟೋ ಘಟಕ ಹಾಗೂ ಮಾರಿಕಾಂಬಾ ದ್ವಾರದ ಬಳಿ ಇರುವ ಆಟೋ ಘಟಕದ ನೂತನ ಪದಾಧಿಕಾರಿಗಳನ್ನು ಕರವೇ ತಾಲೂಕು ಅಧ್ಯಕ್ಷ ಎಂಎಸ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಆಯ್ಕೆ ಮಾಡಲಾಯಿತು. ಈ ವೇಳೆ ಕರವೇ ತಾಲೂಕು ಅಧ್ಯಕ್ಷ ಎಂಎಸ್ ಶ್ರೀನಿವಾಸ್ ಮಾತನಾಡಿ, ಕರ್ನಾಟಕದಲ್ಲಿ ನೆಲ, ಜಲ, ಭಾಷೆಗೆ ನಿರಂತರವಾಗಿ ಹೋರಾಟಗಳನ್ನು ನಾರಾಯಣಗೌಡರು ನಡೆಸಿಕೊಂಡು ಬರುತ್ತಿದ್ದಾರೆ. ಬೆಂಗಳೂರು ಅಲ್ಲದೆ ಮಾಲೂರಿನಲ್ಲಿ ಸಹ ಹೊರ ರಾಜ್ಯದ ಹಿಂದಿ ಭಾಷಿಗರ ಸಂಖ್ಯೆ ಹೆಚ್ಚುತ್ತಿದೆ. ಕನ್ನಡಿಗರ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ. ಈ ದಿನ ಆಟೋ ಘಟಕದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಆಟೋ ಚಾಲಕರ ಪರ, ರೈತರ ಪರ, ಕಾರ್ಮಿಕರ ಪರ ಹೋರಾಟಗಳನ್ನು ನಡೆಸಲಾಗುತ್ತಿದೆ ಎಂದರು. ಏನಾದರೂ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗ್ತದೆ ಅಂದರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು. ಮತ್ತು ಏನಾದರೂ ನೆಲ, ಜಲ, ಭಾಷೆ ವಿಚಾರದಲ್ಲಿ ಧ್ವನಿ ಎತ್ತುತ್ತಾ ಇದ್ದಾರೆ ಅಂದರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ. ಬೆಂಗಳೂರಿನಲ್ಲೇ ಅಲ್ಲ, ನಮ್ಮ ಭಾಗದಲ್ಲೂ ಕೂಡ ಇವತ್ತು ಬೇರೆ ರಾಜ್ಯಗಳಿಂದ, ಹೊರ ರಾಜ್ಯಗಳಿಂದ ಬಂದು ನಮ್ಮ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಏನು ಹಿಂದಿಯವರು ಬಂದು ದೌರ್ಜನ್ಯ ಮಾಡೋಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಅವ್ರು ಆಟೋ ಹತ್ತೋದಕ್ಕೆ ಪ್ಯಾಸೆಂಜರ್ ಯಾರಾದರೂ ಬಂದಿದ್ದಾರೆ ಅಂದರೆ 20 ಭಾಗ ನಮ್ಮ ಕನ್ನಡದಲ್ಲಿ ಮಾತಾಡಿದ್ರೆ 80 ಭಾಗ ಬೇರೆ ಭಾಷೆಯಲ್ಲಿ ಮಾತಾಡೋಂಥ ಪರಿಸ್ಥಿತಿ ಬಂದಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಇವತ್ತು ನೆಲ, ಜಲ, ಭಾಷೆನೇ ಅಲ್ಲ, ಮತ್ತು ರೈತರ ಪರ ಹೋರಾಟ ಆಗಿರ್ಬೋದು, ಕಾರ್ಮಿಕರ ಪರ ಹೋರಾಟ ಆಗಿರ್ಬೋದು, ನಮ್ಮ ಆಟೋ ಡ್ರೈವರ್ಗಳೇನಿದ್ದಾರೆ ಅವ್ರ ಪರ ಹೋರಾಟ ಆಗಿರ್ಬೋದು, ವಿದ್ಯಾರ್ಥಿ ಪರ ಹೋರಾಟ ಆಗಿರ್ಬೋದು, ಪ್ರತಿಯೊಂದು ಹೋರಾಟನೂ ಕೂಡ ಇವತ್ತು ನಮ್ಮ ನಾರಾಯಣಗೌಡರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಮಾಲೂರು ತಾಲೂಕಲ್ಲಿ ಈ ಗಡಿ ಭಾಗ ಆಗಿರೋದು, ತಮಿಳುನಾಡು ಗಡಿ ಭಾಗದಲ್ಲಿ ಇರತಕ್ಕಂಥ ತಾಲೂಕು ನಮ್ಮದು. ಮತ್ತು ನಮ್ಮ ಮಾಲೂರು ತಾಲೂಕಲ್ಲಿ ಇವತ್ತು ಕೈಗಾರಿಕಾ ಪ್ರದೇಶ ಹೆಚ್ಚಾಗಿರೋದ್ರಿಂದ ಹೊರ ರಾಜ್ಯದಿಂದ ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸನ ಇವತ್ತು ನಡೀತಾ ಇದೆ. ಅದರಿಂದ ಕನ್ನಡ ಏನಾದರೂ ಇವತ್ತು ಉಳಿಬೇಕು, ಕನ್ನಡಿಗರು ಏನಾದರೂ ನೆಮ್ಮದಿಯಾಗಿರಬೇಕು ಅಂದರೆ ನಾವೆಲ್ಲರೂ ಒಂದಾಗಿ ಕನ್ನಡದ ಪರ ಹೋರಾಟ ಮಾಡಬೇಕು ಅಂತ ಹೇಳ್ತಾ, ನನ್ನ ಒಂದು ಹೋರಾಟ ನಮ್ಮ ಹೋರಾಟ ಮೆಚ್ಚಿ ಇವರೆಲ್ಲರೂ ಬಂದು ಇವತ್ತು ಸಂಘಟನೆಗೆ ಸೇರಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರು ಮುರಳೀಧರ್, ಪ್ರಧಾನ ಕಾರ್ಯದರ್ಶಿ ರವಿ, ತಾಲೂಕು ಯುವ ಘಟಕದ ಅಧ್ಯಕ್ಷ ಸಂತೋಷ್, ತಾಲೂಕು ಉಪಾಧ್ಯಕ್ಷರಾದ ನಾರಾಯಣಸ್ವಾಮಿ, ತೋರ್ನಹಳ್ಳಿ ರಾಮಕೃಷ್ಣಪ್ಪ, ನಗರಾಧ್ಯಕ್ಷ ನವೀನ್ ಸೇರಿದಂತೆ ಹಲವಾರು ಕರವೇ ಕಾರ್ಯಕರ್ತರು ಹಾಜರಿದ್ದರು. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ.
ದೇವರ ಹೆಸರಲ್ಲಿ ಹಣ ವ್ಯವಹಾರ, ಅರ್ಚಕ ಪೂಜಾರಮ್ಮನ ಮೇಲೆ ವಂಚನೆ ಆರೋಪ, ಸಾವಿಗೆ ಶರಣಾಗಿರುವ ಭಕ್ತ. ದೇವರ ದರ್ಶನ ಪಡೆದು ಮರದ ಕೆಳಗೆ ಕುಳಿತಿದ್ದ ಮಹಿಳೆ, ನಿಯಂತ್ರಣ ತಪ್ಪಿ ಕಾರು ಡಿಕ್ಕಿ, ಚಿಕಿತ್ಸೆ ಫಲಕಾರಿಯಾಗದೆ ಮಹಿಳೆ ಸಾವು. ರಾಜ್ಯ ಸಚಿವ ಸಂಪುಟ ವಿಚಾರ, ಹೆಚ್ಚಿನ ಸಂಖ್ಯೆ ಹೊಂದಿರುವ ಮುಸ್ಲಿಂ ಸಮುದಾಯ 5 ಸ್ಥಾನ ಮೀಸಲಿಡುವಂತೆ ಸರ್ಕಾರಕ್ಕೆ ಮುಖಂಡರ ಒತ್ತಾಯ. ಕ್ರಿಕೆಟ್ ವಿಚಾರಕ್ಕೆ ಚಿಲ್ಲರೆ ಗಲಾಟೆ, 2 ಗುಂಪುಗಳ ನಡುವೆ ವಾಗ್ವಾದ, ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಕುಟುಂಬಗಳು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್. Yeah.